ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ಪ್ರಮುಖವಾಗಿರುವಂತಹ ವಿಚಾರದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಎಲ್ರಿಗೂ ಕೂಡ ಅಂದರೆ ಪ್ರತಿಯೊಬ್ಬರು ದೇವರಲ್ಲಿ ನನಗೆ ಅದು ಬೇಕು, ಇಲ್ಲ ನನಗೆ ಇದನ್ನ ಕೊಡು, ಏನಾದರೂ ಒಂದು ಬೇಡಿಕೆಗಳನ್ನು ಇಡ್ತಾರೆ. ಒಂದು ಸುಖ ಆಗಿರಬಹುದು, ಶಾಂತಿ ಆಗಿರಬಹುದು, ನೆಮ್ಮದಿ, ಈ ರೀತಿಯಾದಂತಹ ಬೇಡಿಕೆಗಳನ್ನು ದೇವರ ಮುಂದೆ ಇಡ್ತಾರೆ. ಇನ್ನು ಕೆಲವರಿಗೆ ಈ ಎಲ್ಲ ಅಂಶಗಳು, ಆಸ್ತಿ ಐಶ್ವರ್ಯ ಎಲ್ಲವೂ ಕೂಡ ಇದ್ರೂ ಕೂಡ ಏನೋ ಒಂದು ಕಡೆ ಯಾವುದೇ ಕೆಲಸವನ್ನ ಮಾಡೋದಕ್ಕೂ ಮುನ್ನ ಅವರಿಗೆ ಆಸಕ್ತಿನೇ ಇರೋದಿಲ್ಲ, ಯಾವುದಕ್ಕೂ ಉತ್ಸಾಹನೇ ಇರೋದಿಲ್ಲ. ಹಾಗಾಗಿ ಯಾಕೆ ಒಂದು ಪರಿಪೂರ್ಣ ಮನಸ್ಸಿನಿಂದ ಯಾವುದೇ ಒಂದು ಕೆಲಸವನ್ನ ಆರಂಭ ಮಾಡಬೇಕು ಅಂತ ಹೇಳಿದ್ರೆ ಅದು ಶುಭಾರಂಭ ಆಗಬೇಕು ಅಂದ್ರೆ ಒಂದು ಆಸಕ್ತಿ ಇರಬೇಕು. ಆದರೆ ಮನುಷ್ಯನಿಗೆ ಈ ಆಸಕ್ತಿ ಕುಂಠಿತ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನುವಂಥ ವಿಚಾರದ ಕುರಿತಂತೆ ನಾವು ಇವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ, ಜೊತೆಗೆ ಯಾವುದೇ ಒಂದು ಕೆಲಸ ಅಂತ ಅಂದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿ ಟ್ರೆಂಡಿಂಗ್ ಅಂತ ಬಳಸಬಹುದೇನೋ, ಇಂಟ್ರೆಸ್ಟ್ ಇಲ್ಲ ನನಗೆ ಅನ್ನುವಂತಹ ಪದ ಒಂದು ರೀತಿ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಸೊ ಅದರಲ್ಲೂ ಕೂಡ ಇತ್ತೀಚಿನ ಯುವ ಜನತೆಯಲ್ಲಿ ಇಂತಹ ಪದಗಳನ್ನ ನಾವು ಕೇಳ್ತಾ ಇದ್ದೀವಿ. ಎಲ್ಲದರಲ್ಲೂ ಕೂಡ ಉತ್ಸಾಹ ಅನ್ನೋದು ಕಮ್ಮಿ ಆಗ್ತಾ ಇದೆ, ಆಲಸ್ಯ ಅನ್ನೋದು ಹೆಚ್ಚಾಗ್ತಾ ಇದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ, ಇದನ್ನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ತುಂಬ ತಮಾಷೆಯಾಗಿರತಕ್ಕಂಥ ವಿಚಾರ ಕಣಮ್ಮ ಇದು. ತುಂಬ ತಮಾಷೆ, ನಿನಗೂ ಸೇರಿದಂಗೆ. ಏನು ಅಂದರೆ ತಮಾಷೆ ಯಾರಿಗೆ ಬೇಡ? ಎಲ್ರಿಗೂ ಬೇಕು. ಹೌದು ಗುರುಜಿ. ನೆನ್ನೆ ಎಷ್ಟು ಚೆನ್ನಾಗಿದೆ, ಇವತ್ತೇನೋ ಆಗ್ತಾಯಿಲ್ಲ, ಹೌದು ಅಲ್ವಾ? ಈ ತಮಾಷೆ ಅಂತಕ್ಕಂಥದ್ದು ಎಂಥ ಅದ್ಭುತವಾದ ಒಂದು ಪವಾಡ ಅಂತ ಹೇಳಿದ್ರೆ, ಪ್ರತಿ ಕ್ಷಣನೂ ಇದು ಬಿಟ್ಟರೆ ಅವರಷ್ಟು ಅದೃಷ್ಟವಂದ್ರೆ ಯಾರಿಲ್ಲ. ಆದರೆ ಒಂದಿನ ಇದ್ದದ್ದು ಬೇಡ, ಒಂದು ಗಂಟೆ ಇದ್ದಿದ್ದು ಇರಲ್ವಲ್ಲ, ಇದಕ್ಕೆ ಏನು ಮಾಡೋದು ಅಂತಕ್ಕಂತಹ ಒಂದು ಪ್ರಶ್ನೆ, ಆಸಕ್ತಿಯನ್ನು ಕಳ್ಕೊಳ್ಳೋದು. ಇದಕ್ಕೆ ವಿಧಿಪೂರ್ವಕ ಪೂಜೆ ಅಂತ ಹೇಳ್ತೀವಿ. ಆಸಕ್ತಿ ಹೆಸರು ವಿಧಿಪೂರ್ವಕ ಪೂಜೆ. ಯಾಕೆ ಅದನ್ನು ಹೇಳಬೇಕಂದ್ರೆ, ಭಗವಂತ ಏನು ಬರೆದಿದ್ದಾನೋ ಇಲ್ಲಿ ಅಂತ ಹಣೆ ತೋರಿಸ್ತಾರೆ. ಕಾಣಿಸ್ತದೆ ನಮ್ಮ ಮನೇಲಿ ಏನಾದರೂ, ಆದರೂ ತೋರಿಸೋದು ಬಿಟ್ಟಿಲ್ಲ ನಾವು. ವಿಧಿ ಇಲ್ಲಿ ಏನು ಬರ್ದೈತೋ, ಭಗವಂತ ಏನು ಬರ್ದವನು ಅಂತಾರೆ. ನನಗನ್ಸುತ್ತೆ ಏನು ಸುಳ್ಳು ಹೇಳೋದೇ ಕಲ್ತ್ಬಿಟ್ರಲ್ಲ ಜನ. ಎಲ್ಲಿದೆ ಅಲ್ಲಿ, ಏನು ಕಾಣಿಸ್ತಾ ಇಲ್ಲ, ಹೆಂಗೆ ಅದು ವಿಧಿ ಬರ್ದವರಲ್ಲಿ ಅಂತ ಹೇಳ್ತಕ್ಕಂಥ ವಿಷಯ ಇರಲಿ, ಹೇಳ್ಕೊಂಡು ಬರ್ತಾ ಇರಲಿ, ಅವ್ರ ಖುಷಿ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಆಸಕ್ತಿ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಬೇಕು. ಹೌದಾ? ಎಲ್ಲ ವಿಷಯಕ್ಕೂ ಬೇಕು. ಆದರೆ ಈ ಆಸಕ್ತಿ ಇರೋದು ಬೆಳಗಿನ ತಿಂಡಿಯಲ್ಲಿ ಅಂತ ನಮ್ಗೆ ಗೊತ್ತಾಗಿಲ್ಲ. ಬೆಳಗಿನ ತಿಂಡಿಯಲ್ಲಿ ನಮಗೆ ಆಸಕ್ತಿ ಇರುತ್ತೆ ಬರುತ್ತೆ ಅಂತ ಸತ್ಯ ತಿಳ್ಕೊಂಡ್ರೆ, ಅದೇನಪ್ಪ ಇದು ಬೆಳಗಿನ ತಿಂಡಿ ತಿಂದರೆ ಆಸಕ್ತಿ ಬರುತ್ತೆ, ಹಂಗೆ ಏನಿರ್ಬೋದು? ಹಾಗಾದರೆ ಒಂದು ರೀತಿ ಅನುಮಾನ, ಆಶ್ಚರ್ಯ ಅನ್ಸುತ್ತಲ್ಲಮ್ಮ. ಬೆಳಗಿನ ತಿಂಡಿಯಲ್ಲಿ ಯಾರಿಗೆ ಅಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ, ಆಗತ್ತೆ, ಪಡ್ಕೋಬೋದು ಅಂತಕ್ಕಂಥ ಸತ್ಯವಾದ ವಿವರಣೆಯನ್ನು, ಭಗವಂತ ವಿಧಿ ಬರೆದಿದ್ದಾನೆ ಅಂತಕ್ಕಂಥದ್ದನ್ನು ಸುಳ್ಳು ಮಾಡುವಂಥ ಶಕ್ತಿ ಇದೆ ಬೆಳಗಿನ ತಿಂಡಿಯಲ್ಲಿ. ಹಣೆ ಬರ, ಗ್ರಹಗಳು ಚೆನ್ನಾಗಿಲ್ಲ ಎಲ್ಲ ಹೇಳ್ತಾರಲ್ಲಮ್ಮ, ನನ್ನ ದುರಾದೃಷ್ಟ, ಯಾವುದೋ ಜನ್ಮದ ಕರ್ಮ, ಇದೆಲ್ಲಕ್ಕೂ ಇರತಕ್ಕಂತಹ ನಿಜವಾದ ಮೂಲ ಅರ್ಥ ಬೆಳಗಿನ ತಿಂಡಿ. ಈಗ ನಾವು ಅದನ್ನು ನಷ್ಟ ಮಾಡ್ಕೊಂಬಿಟ್ಟಿದ್ದೀವಿ. ಬೆಳಗಿಂದಿಲ್ಲ ನಾಷ್ಟ, ಅದು ನಷ್ಟ ಅಂತ ನಮಗಿನ್ನೂ ಗೊತ್ತಿಲ್ಲ. ಹಾಗಾದರೆ ಯಾಕೆ ಇದಕ್ಕಿಷ್ಟು ಪ್ರಾಧಾನ್ಯತೆ ಕೊಡಬೇಕಾಗತ್ತೆ? ಬೆಳಗಿನ ತಿಂಡಿಗೆ ಪ್ರಾಧಾನ್ಯತೆ ಯಾಕೆ ಬೇಕು? ನಮಗೆ ಆಹಾರದಲ್ಲಿ 3 ವಿಧಾನ ಇದೆ. ಏನು ಅಂದರೆ, ಮನಸ್ಸು ಅಂತಕ್ಕಂಥದ್ದು, ರಕ್ತ ಅಂತಕ್ಕಂಥದ್ದು, ನಮ್ಮ ದೇಹದ ಬೇಡದೇ ಇರತಕ್ಕಂಥದ್ದು, ಹೊರಗಡೆ ಹೋಗ್ತಕ್ಕಂಥದ್ದು. ಈ 3ಕ್ಕೂ ಕಾರಣ ನಾವು ತಿಳ್ಕೊಬೇಕು ಫಸ್ಟ್. ಇದು ಅತಿ ಮುಖ್ಯ ಆದ, ಹೌದಲ್ಲ? ಈ 3 ರಹಸ್ಯವನ್ನು ತಿಳಿಸ್ತಕ್ಕಂಥದ್ದೇ ಬೆಳಗಿನ ತಿಂಡಿ. ಹಾಗಿರಬೇಕಾದ್ರೆ ನಾವು ಏನು ಮೋಸ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಒಂದು ಸಣ್ಣ ಉದಾಹರಣೆ. ಮೂಳೆ ಟೊಳ್ಳಾಗತ್ತಾ, ಮೂಳೆ ಸವಿಯುತ್ತಾ, ಏನು ಹೇಳ್ಬೋದಮ್ಮ? ಅಥವಾ ಶಕ್ತಿ ಕಳ್ಕೊಳ್ಳುತ್ತಾ? 3ರಲ್ಲಿ ಯಾವುದನ್ನು ಮೂಳೆ ಮೇಲೆ ನಾವು ಹೇಳ್ಬೋದು? ಶಕ್ತಿ ಕಳ್ಕೊಳ್ಳುತ್ತೆ. ಯಾಕೆ ಕಳ್ಕೋಬೇಕು?
ಮೂಳೆಯಲ್ಲಿ ಶಕ್ತಿ ಕಳ್ಕೊಂಡಿದೆ ಅಂತ ವಿಚಾರವನ್ನು ಯಾರೋ ಡಾಕ್ಟರ್ ಹೇಳಿದ ಮೇಲೆ ಗೊತ್ತಾಗತ್ತೆ. ನಿನಗೆ ಸೌದಿದೆ ಅಂತ ಹೇಳ್ಬೋದು, ಅಥವಾ ವೀಕ್ ಇದೆ ಅಂತ ಹೇಳ್ಬೋದು, ಏನೋ ಒಂದು ಹೇಳ್ಬೋದು. ಈಗ ಬೆಳಗಿನ ತಿಂಡಿಯಲ್ಲಿ ಮೂಳೆಗೆ ಸಂಬಂಧಪಟ್ಟಂಥ ರಹಸ್ಯ ಇದೆ ಅಂತ ತಿಳ್ಕೊಂಡ್ರೆ ಎಷ್ಟು ಖುಷಿ ಪಡ್ತಿರೋ ಗೊತ್ತಿಲ್ಲ. ತಿಳ್ಕೊಂಡ್ರೆ ಬೆಳಗಿನ ತಿಂಡಿಯಲ್ಲಿ ಮೂಳೆ ಗಟ್ಟಿಯಾಗಿರ್ಬೇಕು, ಎಲ್ರಿಗೂ ಇಷ್ಟ ತಾನೆ. ಸ್ಟ್ರೆಂತ್ ಬೇಕ್ರಿ, ಶಕ್ತಿ ಬೇಕು ಅಂತಾರೆ. ಎಲ್ಲಿ ಯಾವುದ್ರಲ್ಲಿ ಶಕ್ತಿ ಬರೋದು? ತಿನ್ನೋದ್ರಲ್ಲಿ. ಎಷ್ಟು 3 kg 5 kg ತಿನ್ನೋದು ಅಲ್ಲ, ಚೆನ್ನಾಗಿ ತಿನ್ನಬೇಕು ಅಂತಾರಲ್ಲಮ್ಮ. ಚೆನ್ನಾಗಿ ಅಂದರೆ ಹೆಂಗೆ ತಿನ್ನೋದು ಅವ್ರಿಗೆ ಕೇಳಬೇಕು. ಇಲ್ಲಿ ಮೂಳೆಗೆ ಶಕ್ತಿ ಬರಬೇಕಾದ್ರೆ ಚೆನ್ನಾಗಿ ತಿನ್ನಬೇಕು ಅಂತಕ್ಕಂಥದ್ದು ಅನ್ನೋದು ನಾವು ತಿಳ್ಕೊಂಡಿರ್ತಕ್ಕಂತಹ ಒಂದು ವಿಚಾರ. ಮೊದಲನೇ ಅಪರಾಧ. ನಾವು ಎಲ್ಲ ಮಾಡ್ತಾ ಇರೋ ಮಾತು, ಹೇಳ್ತಾ ಇರೋದು, ನಡ್ಕೋತಾ ಇರೋದು ಎಲ್ಲವೂ ಕೂಡ ನಮಗೆ ಅರಿವಿಲ್ಲದ ರೀತಿ ಸುಳ್ಳಾಗಿ ಹೋಗ್ತಾ ಇದೆ. ಇದಕ್ಕೆಲ್ಲ ಮೂಳೆ ಸಂಬಂಧಪಟ್ಟಂತಹ ವಿಚಾರ ಯಾವುದರಿಂದ ಮೆಡಿಷನ್ ಉತ್ಪತ್ತಿಯಾಗತ್ತೆ, ಮೂಳೆಗೆ ಔಷಧ ಯಾವುದರಿಂದ ಉತ್ಪತ್ತಿಯಾಗತ್ತೆ ಅಂದರೆ ಯಾವುದರಿಂದ ಹೇಳ್ಬೋದಮ್ಮ? ಬೆಳಗ್ಗೆ ಸೇವಿಸುವ ತಿಂಡಿ. ಓಕೆ. ಈಗ ನಮ್ಮ ಮೆದುಳಿಗೂ ನಮ್ಮ ಮೂಳೆಗೂ ನಿಕಟವಾದ ಸಂಬಂಧ ಇದೆ, ಒಪ್ಕೋಬೋದಾ? ಮೆದುಳಲ್ಲಿ ನಡೆಯುವಂಥ ಸರ್ಕಸ್ ನಮ್ಮ ದೇಹದಲ್ಲಿರುವ ಮೂಳೆಗೂ ನಿಕಟವಾದ ಬಾಂಧವ್ಯ ಇದೆ. ತಿಳ್ಕೊಂಡ್ರೆ ಇಲ್ಲ ಅಂದರೆ ಬಾಂಧವ್ಯ ಅಲ್ಲ, ಅದು ವೈರತ್ವ. ಜೀವನ ಎಲ್ಲ ಬರೀ ಬೇಜಾರೆ. ಯಾಕೆಂದರೆ ಒಂಥರ ನೋವು ಆದರೆ ಕಷ್ಟ, ಎಲ್ಲ ಥರದ ನೋವು ಎಷ್ಟು ಅಂತ ಹೇಳೋದು. ಅದಕ್ಕೋಸ್ಕರವಾಗಿ ವಿಧಿಪೂರ್ವಕ ಪೂಜೆ ಯಾವುದು ಅಂತಕ್ಕಂತಹ ವಿಷಯಕ್ಕೆ ಬೆಳಿಗ್ಗೆ ಹಾಸಿಗೆಯಲ್ಲಿ ಕೂತ್ಕೊಳ್ತಾರಲ್ಲ ಎದ್ದು, ಅಲ್ಲಿ ನಡೆಯುತ್ತೆ ನೋಡಮ್ಮ ವಿಧಿಪೂರ್ವಕ ಪೂಜೆ. ಹಾಸಿಗೆಯಲ್ಲಿ ಕೂತ್ಕೊಂಡ್ರೆ ಪೂಜೆ ಯಾರು ಮಾಡ್ತಾರೆ? ಅಂದರೆ ಪೂಜೆ ಅಂತಕ್ಕಂಥದ್ದು ಏನು ಅಂದರೆ ಮನಸ್ಸಂತೋಷಕ್ಕೆ ನಾವು ಪೂಜೆ ಮಾಡ್ತೀವಿ, ಹೌದಾ? ಬೆಳಿಗ್ಗೆ ಬೆಡ್ಡಲ್ಲಿ ಎದ್ದ ತಕ್ಷಣ ಅಬ್ಬಾ ಒಳ್ಳೆ ನಿದ್ದೆ ಮಾಡಿದ್ದೀನಿ, ತುಂಬ ಫ್ರೆಶ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ, ಇದು ಪೂಜೆ ಆಗುತ್ತಾ ಇಲ್ವಾ? ಎಷ್ಟು ಜನ ಇದನ್ನು ಅನುಭವಿಸ್ತಾ ಇದ್ದಾರೆ? ಯಾಕಾರು ಬೆಳಗಾಯ್ತೋ, ಏನಕ್ಕಾರು ಈ ಭೂಮಿಯಲ್ಲಿ ಹುಟ್ಟಿದ್ನೋ, ಏನು ಮಾಡೋಕ್ಕಾರು ಹುಟ್ಟಿದ್ನೋ, ಈ ಯೋಚನೆ ಮಾಡೋರ ಕತೆ ಕೇಳಬೇಕು. ವರ್ಣನೆ ತುಂಬ ಚೆನ್ನಾಗಿ ಕೊಡ್ತಾರೆ ಈ ಅನುಭವಿಸ್ತಾರವ್ರಿಗೆ. ಈ ಖುಷಿಯಾಗಿ ಬೆಡ್ಡಿಂದ ಹೇಳೋರಿಗೆ ನನಗೆ ಆರಾಮಿದ್ದೀನಪ್ಪ, ಯಾವಾಗಲೂ ನನಗೆ ಯಾವ್ದಾರು ಆಗಲಿ ಏನಾರಾಗಲಿ ತಿಂತೀನಿ, ಚೆನ್ನಾಗಿದ್ದೀನಿ, ನಮಗೇನೂ ಇಲ್ಲ, ಎಲ್ಲ ದಿನ ಎಲ್ಲ ಸಮಯ ಒಂದೇ ಥರ ಇದ್ದೀನಿ. ಎಂಥ ಅದೃಷ್ಟವಂತರು ಅವರಲ್ವಾ? ಇದಕ್ಕೆ ನಾವೇನು ಹೇಳ್ತೀವಿ? ಅದೃಷ್ಟ ಮಾಡಿದೆ ಬಿಡಪ್ಪ. ಸೊ ಈ ರೀತಿಯ ಕಾಲ ಕಳ್ಕೊಂಡು ಹೋಗ್ತಾ ಇದ್ದೀವಿ ಹೊರತು ಈ ಸತ್ಯ ಏನು ಅಂತ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ವಿಧಿ ಅಂತಕ್ಕಂಥದ್ದು ನಾವು ಬರ್ಕೊಳ್ಳೋದೇ ಹೊರತು ಭಗವಂತ ಯಾವ ಕಾರಣಕ್ಕೂ ಬರೆದಿಲ್ಲ ಅಲ್ವಾ? ನಿದ್ದೆ ಮಾಡೋದು ನಾವು, ಮಲಗೋದು ನಾವು, ಬೆಳಿಗ್ಗೆ ಹೇಳೋದು ನಾವು. ಇಲ್ಲಿ ಭಗವಂತನ ಕೆಲಸ ಏನಿದೆ ಅಲ್ಲಿ ಅಲ್ವಾ? ಆದರೂ ನಾವು ಅವನ ಮೇಲೆ ತಗೊಂಡು ವರ್ಗಿಸೋದಂತೂ ಬಿಟ್ಟಿಲ್ಲ. ಇದನ್ನು ಕರ್ಮ ಸಿದ್ಧಾಂತ ಅಂತಾರೆ. ದೇವ್ರ ಮೇಲೆ ಭಾರ ಹಾಕೋದು ಎಲ್ಲ ದೇವ್ರು ನೋಡ್ಕೋತಾನೆ. ಯಾಕೆಂದರೆ ನಾವು ದೇವ್ರ ಮೇಲೆ ವರ್ಗಿಸಂಗಿಲ್ಲ. ಅದಕ್ಕೋಸ್ಕರವಾಗಿ ದೇವ್ರ ಹತ್ರ ಏನಕ್ಕೆ ಹೋಗೋದು ಅಂದರೆ ಒಳ್ಳೇದಾಗಕ್ಕೆ ಅಂತಾರೆ. ಅಲ್ಲ ರೀ, ದೇವರು ಒಳ್ಳೇದು ಕೆಟ್ಟದ್ದು ಅಂತ ಕೊಟ್ಟೇ ಇಲ್ಲ. ಅವನು ನಿಮಗೆ ಕೆಟ್ಟದ್ದು ಕೊಟ್ಟಿದ್ರೆ ಅವ್ನು ಒಳ್ಳೇದು ಕೊಡೋನು. ದೇವರು ಕೆಟ್ಟದ್ದು ಕೊಟ್ಟವನೇನಮ್ಮ? ಇಲ್ವಲ್ಲ. ಮತ್ತು ಒಳ್ಳೇದು ಹೆಂಗೆ ಕೊಡ್ತಾನ ಅವನು? ನಾವು ಇದು ಸುಳ್ಳೆತನ ಹೇಳ್ತಾ ಇರೋದು. ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗತ್ತೆ. ಅಲ್ಲ, ದೇವ್ರು ಕೆಟ್ಟದ್ದು ಕೊಡ್ಬೇಕಾದ್ರೆ ದೇವರು ಅಂತ ನಾವು ಹೇಳಂಗೆ ಇಲ್ಲ. ಇದು ಅರಿವು ಆಗುತ್ತೆ ಅಂತೀಯಲ್ಲಮ್ಮ. ಇದಿಷ್ಟು ಆಬ್ಸೆಂಟ್ ಮೈಂಡ್ ಪ್ರೊಫೆಸರ್. ಎಲ್ಲ ಗೊತ್ತಿದ್ದಂಗೆ ಬದುಕೋದೆ ಆಬ್ಸೆಂಟ್ ಮೈಂಡ್. ಇದಿಷ್ಟು ಹೇಳ್ತಾ ಇರ್ತಕ್ಕಂಥ ವಿಚಾರ ಬೆಳಗಿನ ತಿಂಡಿಗೆ ತಂದು ಮ್ಯಾಚ್ ಮಾಡಬೇಕಂದ್ರೆ ಎಷ್ಟು ಅದ್ಭುತವಾದ ಒಂದು ಕಲೆ, ನಮ್ಮ ಜೀವನದ ಒಂದು ಕಲೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾನು ಹೇಳುತ್ತಿರುವುದು ಕಲೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ನೀವು ತಿಳಿಯುವುದು ಒಂದು ಕಲೆ, ಹೌದಲ್ಲ? ಮನುಷ್ಯನ ಬದುಕಿನ ಒಂದು ಕಲೆ ಬೇಕು. ಮೊದಲು ಹೇಗೆ ಬದುಕಬೇಕು ಅನ್ನೋದಾಗಲಿ, ಹೇಗೆ ದುಡ್ಡು ಸಂಪಾದನೆ ಮಾಡೋದು ಅಂತಾಗಲಿ, ಹೇಗೆ ದುಡ್ಡು ಖರ್ಚು ಮಾಡೋದು ಅಂತಾಗಲಿ, ಹೇಗೆ ಪ್ರೀತಿಸೋದು ಅಂತಾಗಲಿ, ಇವೆಲ್ಲ ಬದುಕಿನ ಕಲೆಗಳು. ಇದು ಬೇಕು ಅಂತೆ ಬೇಡ ಅಂತಿಮ್ಮ ಅಲ್ವಾ? ಬದುಕುವ ಕಲೆ ಅಂದರೆ ಆರೋಗ್ಯ ರಹಸ್ಯದ ಕಾರ್ಯಕ್ರಮ. ಹೇಗೆ ಬದುಕಬೇಕು, ನೀವು ಹೇಗೆ ಬದುಕ್ತಾ ಇದ್ದೀರಿ, ಈ ಸತ್ಯವನ್ನು ಮೂಡಿಸ್ತಕ್ಕಂತಹ ಒಂದು ಸತ್ಯವಾದ ಒಂದು ವಿಚಾರ ಅಂತ ನೀವು ಹೆಮ್ಮೆ ಪಟ್ಕೊಂಡು ಹೇಳ್ಬೋದು. ನಮಗಿದೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ತಿಂಡಿಗಿನ್ನ ಅದ್ಭುತವಾದ ಒಂದು ವಿಚಾರ ಗೊತ್ತಾಗ್ತಾ ಇದೆ ಅಂತ ಅರ್ಥ ಆದವ್ರಿಗೆ. ಅರ್ಥ ಆಗದವ್ರು ನಾನೇನು ಹೇಳೋಕ್ಕಾಗಲ್ಲ. ಈಗ ಬೆಳಿಗ್ಗೆ ವಿಶೇಷವಾದ ತಿಂಡಿಗೆ 1-2 ಐಟಮ್ ಹೇಳ್ಬಿಡೋಣ. ಏನು? ಒಂದು ದೋಸೆ, ಇನ್ನೊಂದು ಇಡ್ಲಿ.
ಇದು ಸರ್ವೇಸಾಮಾನ್ಯ ಕಾಮನ್ ಆಗಿ ಯಾರ ಮನೇಲಿ ಇಲ್ಲ ಅಂತೇನಿಲ್ಲ, ಸರಳವಾಗಿ ಆಗೋದು, ಬೇಗ ಆಗೋದು ಅಂತ ರೆಡಿ ಮಾಡ್ಕೋತಾರೆ. ಹೌದಾ? ದೋಸೆ ಮತ್ತು ಇಡ್ಲಿ ಇದು ಎರಡು ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಮೂಳೆಯನ್ನು ಸವಸಿ, ಮೆದುಳಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಕರಗಿಸಿ, ನಮ್ಮನ್ನು ದುಷ್ಟರನ್ನಾಗಿ ಮೂರ್ಖರನ್ನಾಗಿ ಮಾಡುವುದೇ ಈ ಎರಡು ತಿಂಡಿ. ತಿಂಡಿ ಮಾಡಲ್ಲ, ನಾವು ಮಾಡ್ಕೊಳ್ಳೋದು. ತಿಂಡಿ ಸರಿ, ಅದೇನಿದು ದೋಸೆ ಇಡ್ಲಿ ತಿನ್ನಬಾರ್ದಾಗಂದೆ ಅಂತ ದಯವಿಟ್ಟು ಅನ್ಕೋಬೇಡಿ, ತಿನ್ನಿ. ಆದರೆ ಅದನ್ನು ನಾವು ಯಾವ ರೀತಿ ಬಳಸ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಗೊತ್ತಿರಬೇಕಲ್ಲ, ಕಾರ್ ತಗೊಳ್ಳೋದು ಮುಖ್ಯ ಅಲ್ಲ, ಕಾರ್ ನಡೆಸೋದು ಗೊತ್ತಿರಬೇಕು ಅಲ್ವಾ? ಹಾಗೆ ನೀವೇನು ತಿಂಡಿ ತಿಂತೀರಾ ಅನ್ನೋದು ಮುಖ್ಯ ಅಲ್ಲ, ಯಾವ ತಿಂಡಿ ತಿಂತಾ ಇದ್ದೀರಾ ಅನ್ನೋದು ಮುಖ್ಯ. ಅಷ್ಟು ಪ್ರಾಧಾನ್ಯತೆಯನ್ನು ತಿಂಡಿಗೆ ಏನಕ್ಕೆ ಕೊಡಬೇಕು ಅಂದರೆ, ಬೆಳಿಗ್ಗೆ ನೀವು ಏನು ಸಮಯಕ್ಕೆ ತಿಂಡಿ ತಿಂತೀರಾ, ರಾತ್ರಿ ಮಲಗಕ್ಕೆ ಮುಂಚೆ ಎಷ್ಟು ಗಂಟೆಗೆ ಬೆಡ್ಗೆ ಹೋಗ್ತೀರಾ, ಇದನ್ನು ಲೆಕ್ಕಾಚಾರ ಹಾಕ್ಕೊಂಡು ತಿಂಡಿ ತಿನ್ನಬೇಕು. ಬೆಳಿಗ್ಗೆ ಎಷ್ಟು ಟೈಮ್ಗೆ ತಿಂಡಿ ತಿನ್ನೋದು. ಸಾಮಾನ್ಯವಾಗಿ 8 ಗಂಟೆ, ಯಾವ ಕಾರಣಕ್ಕೂ 8:05 ಹೋದ್ರೂ ತಪ್ಪೇ ಅದು. ಏನೂ ಮಾಡೋಕ್ಕಾಗಲ್ಲ, 9 ಕಾರು ಹೋಗಿ ಅಂತ ಇಟ್ಕೊಳ್ಳಿ, ಅದರ ಮೇಲೆ ಹೋದರೆ ತಿಂಡಿ ಅನಿಸ್ಕೊಳ್ಳಲ್ಲ. ರಾತ್ರಿ ಇನ್ನೂ ನೆಮ್ಮದಿಯಾಗಿ ಮಲಗಲ್ಲ, ನಾಳೆ ಬೆಳಗ್ಗೆ ಬೇಗ ಏಳಲ್ಲ. ನೋಡಮ್ಮ, ಬೆಳಗಿನ ತಿಂಡಿ ನಾಳೆ ಬೆಳಗ್ಗೆ ಎಚ್ಚರಿಕೆ ಮಾಡೋವರೆಗೂ ಅದು ಕೆಲಸ ಮಾಡುತ್ತೆ ಅನ್ನೋ ಎಂಥ ಅದ್ಭುತವಾದ ಪವಾಡ ಇದೆ ನೋಡ್ರಿ ಆಹಾರದಲ್ಲಿ. ಭಗವಂತ ಎಷ್ಟು ಮಟ್ಟಕ್ಕೆ ನಮಗೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿ ಜೀವನವನ್ನು ಅನುಭವಿಸಿ ಅಂತ ಇಷ್ಟೆಲ್ಲ ಕೊಟ್ಟಿದ್ದರೂ ಕೂಡ ಸೋಮಾರಿಗಳಾದ ನಾವು ತಿನ್ನೋದು ಗೊತ್ತಿಲ್ಲ, ತಿಳ್ಕೊಳ್ಳೋದು ಗೊತ್ತಿಲ್ಲ, ಬದುಕೋದು ಗೊತ್ತಿಲ್ಲ, ನಿದ್ದೆ ಮಾಡೋದು ಗೊತ್ತಿಲ್ಲ, ಏನು ಕರ್ಮ ಕೊಟ್ಟದವ್ರಿ ನಾವು ಅಂತ ಅನ್ಕೋತೀವಿ. ಇದಕ್ಕೆ ಯಾಕೆ ಈ ದೋಸೆ ಇಡ್ಲಿನೇ ಉದಾಹರಣೆ ತಗೊಂಡೆ ಅಂದರೆ ಕಾರಣ ಕೊಡೋಣ. ಅಂದಾಜಾಗಿ ದೋಸೆಗೆ ಇಡ್ಲಿಗೆ ಸೈಡ್ಸ್ ಏನು ಇಟ್ಟಿರ್ತಾರೆ? ಚಟ್ನಿ, ಪಲ್ಯ, ಸಾಂಬಾರು. ಇಡ್ಲಿಗೆ ಸಾಂಬಾರು. ಸೊ ಈ ಮೂರನ್ನು, ಈ 2 ಐಟಮ್ಗೂ ಬೇಕಾಗತ್ತೆ. ಇಡ್ಲಿಗೂ ಬೇಕು, ದೋಸೆಗೂ ಬೇಕು. ಅದರಲ್ಲಿ ಬಳಸೋದು ಬಿಡೋದು ಅವ್ರಿಗೆ ಸರಿದ್ದು. ಈಗ ದೋಸೆ ಇಡ್ಲಿಗೆ ಉಪ್ಪು ಹಾಕಿರಲ್ವಾ? ಸಂಪಣಕ್ಕೆ ಹಾಕಿರ್ತಾರೆ. ಈಗ ಸಾಂಬಾರಿಗೆ, ಚಟ್ನಿಗೆ, ಸಾಗುಗೆ ಉಪ್ಪು ಹಾಕಿರ್ತಾರಾ ಇಲ್ವಾ? ಹಾಕಿರ್ತಾರೆ. ಎಲ್ಲದಕ್ಕೂ ಉಪ್ಪು ಸೇರಿರುತ್ತೆ. ಇದಿಷ್ಟು ಒಟ್ಟಿಗೆ ಸೇರಿದಾಗ ಸಾಂಬಾರಲ್ಲಿ ಉಪ್ಪು, ಚಟ್ನಿಯಲ್ಲಿ ಉಪ್ಪು, ಸಾಗುನಲ್ಲಿ ಉಪ್ಪು, ದೋಸೆ ಹಿಟ್ಟಲ್ಲಿ ಉಪ್ಪು, ಇದಿಷ್ಟು ಉಪ್ಪು ಸೇರಿದ್ರೆ ನಿನ್ನ ಮೂಳೆ ಏನಾಗಿರುತ್ತೆ ಯೋಚನೆ ಮಾಡು. ಏನಮ್ಮ ಮನುಷ್ಯಾಂತರ ಇವ್ರನ್ನ ತಿನ್ನೋರ್ನ, ಅದರಲ್ಲಷ್ಟು ಹಚ್ಕೋ, ಇದರಲ್ಲಷ್ಟು ಹಚ್ಕೋ, ಓಹೋಹೋ ಪರಮಾನಂದ ಅಂತಾರೆ ಹೋಟ್ಲಿಂದ ಎದ್ದು ಹೋಗುವಾಗ, ಅಲ್ಲ ಮನೇಲೇ ಆದರೂ ಕೂಡ. ಈಗ ಇದು ನಿಮ್ಮನ್ನು ರಾತ್ರಿಗೆ ನಿದ್ದೆ ಇಲ್ಲದೆ ಸಾಯಿಸಿ, ಸೊಪ್ಪು ಮಾಡಿ, ಶಿಂಕ್ ಮಾಡಿ, ಏನಕ್ಕಾರೂ ಹುಟ್ಟಿದ್ದೀನೋ ಈ ಭೂಮಿಯಲ್ಲಿ ಅಂತ ಅಂದ್ಕೊಳ್ಳೋ ಮಟ್ಟಕ್ಕೆ ಶಾಪಗ್ರಸ್ತರಾಗಿ ಬೆಡ್ಡಲ್ಲಿ ಮಲಗ್ತೀರ, ನಿದ್ದೆ ಬರಲ್ಲ. ಈ ನಾಟಿ ಉಪ್ಪು ತಿಂದರೆ ಬೆಳಗ್ಗೆ ತಿಂಡಿಗೆನೆ ಈ ರೀತಿ ಉಪ್ಪು ಆಗುತ್ತೆ ಅಂತೀಯ? ಇಲ್ಲ ಅಂತೀಯಮ್ಮ. ಇಷ್ಟೊಂದು ಉಪ್ಪು ಬೆಳಗ್ಗೆನೆ ಹೋಗ್ಬಿಟ್ರೆ ಮೆದುಳು ಕತೆ ಏನು? ಅದು ಮಂಕಾಗ್ಬಿಡುತ್ತೆ ಮೆದುಳು. ಮೆದುಳು ಯಾವಾಗ ಮಂಕಾಯ್ತು, ನಿನ್ನ ದೇಹದ ಎಲ್ಲ ಪೂರ್ತಿ ಸುಸ್ತು. ಏನು ಕೇಳಿ ಸುಸ್ತು. ನನ್ನ ಕೈಲಿ ಆಗಲ್ಲಪ್ಪ ಅಲ್ಲಿ ಬರೋಕ್ಕೆ, ನನ್ನ ಕೈಲಿ ಮಾಡೋಕ್ಕಾಗಲ್ಲಪ್ಪ. ಎಂತಹ ಹಣೆ ಬರ್ಕೋತೀವಿ ಲೆಕ್ಕ ಹಾಕೊಳ್ಳಮ್ಮ. ಇದು ತಿಳ್ಕೊಬೇಕು ಅಂತನ, ಸುಮ್ಮನೆ ತಿಂತಾ ಇರೋದು ಅಂತನ ತಿಳ್ಕೊಬೇಕು ಅಲ್ವಾ? ಯಾವೊಂದು ವೆಹಿಕಲ್ಗೆ ಮಾಡಬೇಕಾದ್ರೆ, ನಾವು ಸರ್ವಿಸ್ ಮಾಡಬೇಕಾದ್ರೆ, ಅದಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕ್ಬೇಕಾದ್ರೆ ತಿಳ್ಕೊಂಡು ಹಾಕ್ತೀವಿ. ಮೊಬೈಲ್ಗೆ ಚಾರ್ಜ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಹಾಕ್ತೀವಿ. ನಮ್ಮ ದೇಹದ ಬಗ್ಗೆ ಮಾತ್ರ ಏನೂ ಮಾಡಲ್ಲ. ಆಮೇಲೆ ನಿದ್ದೆ ಚೆನ್ನಾಗಿ ಬರಬೇಕಂತೆ, ಮಲ್ಕೊಂಡ ತಕ್ಷಣ ಬರಬೇಕಂತೆ, ಬೆಳಗ್ಗೆ ಬೇಗ ಎಚ್ಚರಿಕೆ ಆಗಬೇಕಂತೆ, ಆಮೇಲೆ ದೇಹದಲ್ಲಿ ಯಾವುದು ಸುಸ್ತು ಬೇಜಾರು ಇರಬಾರ್ದಂತೆ. ಏನಮ್ಮ ಇಷ್ಟೇನಾ ಇದು ಕತೆ? ದಿನ ಬೆಳಗಾಯಿತು, ಒಂದಿನದಲ್ಲ ಇದು. ಹೌದಾ? ಮಕ್ಳಿಗೂ ಹಿಂಗೆ ಹಾಳು ಮಾಡ್ತಿದ್ದೀವಿ. ಆಮೇಲೆ ಬುದ್ಧಿವಂತ ಆಗಪ್ಪ, ನೀನು ಜ್ಞಾನವಂತ ಆಗಪ್ಪ, ಒಳ್ಳೆ ವಿದ್ಯಾವಂತ ಆಗಿ, ಅಯ್ಯೋ ಇಷ್ಟುದ್ದ ಪಟ್ಟಿ. ಆ ಮಗುವು ಅದನ್ನೇ ಮಾಡ್ತಾ ಇರೋದು. ಅದಕ್ಕೆ ಆಸಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದು ನಮ್ಮ ಬೆಳಗಿನ ತಿಂಡಿ ಅಂತಕ್ಕಂಥ ಸತ್ಯವನ್ನು ತಿಳ್ಕೊಂಡ್ರೆ, ಎಷ್ಟೋ ಜನ ಪಾಪ ಬೆಳಗ್ಗೆ ಎದ್ದ ತಕ್ಷಣ ಇಂಥ ಮಂತ್ರ ಹೇಳಿಕೊಂಡು ಇಂಥ ಪೂಜೆ ಮಾಡಿದ್ರೆ ನಮ್ಮದು ಎಲ್ಲ ಚಾರ್ಜ್ ಆಗುತ್ತೆ ಅಂತ ಅಂದ್ಕೊಳ್ಳೋರು ಇದ್ದಾರೆ. ಅಥವಾ ನಾನು ಇಂಥ ತಿಂಡಿನೇ ತಿಂದರೆ ನಾನು ಚಾರ್ಜ್ ಆಗ್ತೀನಿ ಅನ್ನೋರು ಇದ್ದಾರೆ. ಆದರೆ ಇದಕ್ಕೆಲ್ಲ ಮೀರಿ ಇರತಕ್ಕಂತಹ ಒಂದು ವಿಚಾರ, ಈ ಬೆಳಗಿನ ತಿಂಡಿಯನ್ನು ಯಾಕೆ ಇಷ್ಟು ಪ್ರಾಧಾನ್ಯತೆ ಕೊಡಬೇಕು ಅಂತಕ್ಕಂಥದ್ದು ವಿಚಾರ ಏನಪ್ಪ ಅಂದರೆ, ನಿಮ್ಮ ಮೂಳೆ ನಿಮಗೆ ಗಟ್ಟಿಯಾಗಿರಬೇಕಂದ್ರೆ ಬೆಳಿಗ್ಗೆ ತಿಂಡಿಗೆ ಬಳಸ್ತಕ್ಕಂಥದ್ದು ರಾತ್ರಿ ಮಲಗಕ್ಕೆ ಮುಂಚೆ
ಕಂಪ್ಲೀಟ್ ಹೊಟ್ಟೆ ಕ್ಲೀನ್ ಮಾಡಿ ಮಲ್ಕೋಬೇಕು ಅಂದರೆ ಇದನ್ನು ಮಾಡಬೇಕು. ರಾತ್ರಿ ಮಲಗುವುದಕ್ಕೆ ಮುಂಚೆ ಹೊಟ್ಟೆಯನ್ನು ಕ್ಲೀನ್ ಮಾಡಿ ಯಾರು ಹಾಸಿಗೆಗೆ ಹೋಗ್ತಾರೆ ಅವ್ರಿಗೆ ಕೋಟಿಪತಿ. ನಿದ್ದೆ ಚೆನ್ನಾಗಿ ಬರುತ್ತೆ, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ, ಬೆಳಗ್ಗೆ ಬೇಗ ಎಚ್ಚರಿಕೆ ಆಗುತ್ತೆ. ಎಷ್ಟು ಜನ ಇದನ್ನು ಪಾಲನೆ ಮಾಡಿ ಮಲಗ್ತಾರೆ? ಸಾಧ್ಯನೇ ಇಲ್ಲ. ಮಲಮೂತ್ರಾದಿಗಳು ಬಂದ್, ಅಂಗಡಿ ಮುಗ್ಗಟ್ಟುಗಳು ಬಂದ್ ಅಂತಾರಲ್ಲ, ಹಂಗೆ ಮಲಮೂತ್ರಾದಿಗಳು ಬಂದ್. ಯಾವುದರಿಂದ? ಉಪ್ಪಿನ ಸೇವನೆ. ಇದು ಯಾವುದರಲ್ಲಿಲ್ಲ? ಮೆಡಿಕಲ್ಲೂ ಇದೆ, ಇದಕ್ಕೆ ಶಾಸ್ತ್ರದಲ್ಲೂ ಇದೆ. ಆದರೂ ನಾವು ಏನಾದರೂ ಇದರ ಬಗ್ಗೆ ಅರಿವು ಮೂಡಿಸ್ಕೊಂಡಿದ್ದೀವ? ಸ್ವಲ್ಪ ಯೋಚನೆ ಮಾಡಬೇಕು. ಕೂತಲ್ಲಿ ನಿಂತಲ್ಲಿ ಎಲ್ಲ ಕಡೆ ಸಮಸ್ಯೆಯನ್ನೇ ಅನುಭವಿಸ್ತಾ ಇದ್ದೀವಿ. ದಿನ ಬೆಳಗಾಯಿತು ಸಮಸ್ಯೆ ದೇಹದ್ದು ಅಂದರೆ ಯಾವಾಗ್ರಿ ಬದುಕೋದು? ಈ ಬದುಕಿನ ಮೌಲ್ಯ ಇದೇನಾ? ಎಷ್ಟು ನಾವು ನರಕವನ್ನು ಅನುಭವಿಸ್ತಾ ಇದ್ದೀವಿ. ಜೊತೆಗೆ ನೆಕ್ಸ್ಟ್ ಜನ್ರೇಷನ್, ಮುಂದಿನ ಮಕ್ಕಳಿಗೂ ಇದನ್ನೇ ಕೊಟ್ಟಿದ್ದೀವಿ. ನಿಮ್ಮ ಅಪ್ಪ ಅಮ್ಮನೂ ಅದು ನಿಮಗೆ ಕೊಟ್ಟವ್ರೆ, ನೀವು ನಿಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀರಾ. ಏನು? ಸುಸ್ತು, ಅನಾಸಕ್ತಿ, ಆಯಾಸ. ಇದನ್ನು ಮೊದಲಿಂದ ಬಂದಿದ್ದೇ ಇದಿನ್ನೂ ಓಪನ್ ಆಗಿಲ್ಲ, ಕ್ಲೀನ್ ಆಗಿಲ್ಲ, ಆಗೋದೂ ಇಲ್ಲ. ಸದ್ಯಕ್ಕೆ ನಾನು ಅಂದ್ಕೊಂಡಿದ್ದೀನಿ ಈ ಜನ್ಮದಲ್ಲಿ ಆಗತ್ತಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನೆಷ್ಟು ಜನ್ಮ ಎತ್ತಬೇಕಾಗುತ್ತೋ ಇದು ತಿಳ್ಕೊಳ್ಳೋವರೆಗೂ. ಯಾಕೆಂದರೆ ನಾವು ತುಂಬ ಸ್ಪೀಡು. ನಾಳೆ ಬೆಳಿಗ್ಗೆ ಬೆಡ್ಡಿಂದ ಎದ್ದ ತಕ್ಷಣ ವಾಶ್ರೂಮ್ಗೆ ಹೋಗಬೇಕು ಅನ್ನೋದು ಬೆಳಗ್ಗೆ ತಿಂದಿರೋ ತಿಂಡಿನೇ ಕಾರಣ. ನಾಳೆ ಬೆಳಿಗ್ಗೆ ಬೆಡ್ಡೆಲ್ಲ ಎದ್ದು ಮೋಷನ್ಗೆ ಹೋಗ್ತಕ್ಕಂಥದ್ದು ಅರ್ಜೆಂಟ್, ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟೆ ಬೇರೆ ಕೆಲಸ ಅನ್ನುವಷ್ಟು ಸ್ಪೀಡ್ ಇರಬೇಕು ಅಂದರೆ ಇವತ್ತಿನ ಬೆಳಗಿನ ತಿಂಡಿ ಏನು ತಿಂದ್ರಿ ನೆನ್ಪಿಟ್ಕೊಳ್ಳಿ. ನಾಳೆ ಬೆಳಗ್ಗೆವರೆಗೂ ವರ್ಕ್ ಮಾಡತ್ತದು. ಇನ್ನು ಮಧ್ಯಾಹ್ನ ಮಾಡಿದ ಊಟ ಏನಾಗಬಹುದು? ರಕ್ತಕ್ಕೆ ಸ್ಟ್ರೆಂತ್ ಕೊಡುವಂತಹ ಊಟ ಮಧ್ಯಾಹ್ನದ್ದು, ರಕ್ತಕ್ಕೋಸ್ಕರವಾಗಿ ಮಾಡುವ ಊಟ ಮಧ್ಯಾಹ್ನದ್ದು. ರಾತ್ರಿದು ಮನಃಶಾಂತಿಗಾಗಿ ಮಾಡುವಂಥದ್ದು. ಎಂಥ ಅದ್ಭುತವಾದ ಪವಾಡವನ್ನು ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಕಾಲೇಜು ಸ್ಕೂಲಲ್ಲಿ ಪಾಠ ಮಾಡ್ತಾರೆ. ಆರೋಗ್ಯ ಕಾಪಾಡ್ಕೊಳ್ಳೋಕೆ ಏನೇನು ತಿಂದಿದ್ದೀರಾ, ಏನು ತಿಂತಾ ಇದ್ದೀರಾ ಅಂತ ಶಿಕ್ಷಣದಲ್ಲಿ ಏನು ಹಾಳಾಗಿದೆ, ಹಾಳಾಗ್ತಾ ಇದೆ, ಹಾಳಾಗೋಗಿದೆ. ಸ್ವಲ್ಪ ಯೋಚನೆ ಮಾಡಿ. ಮಕ್ಕಳಿಗೆ ತಳ್ತಾ ಇದ್ದೀರಾ ಎಲ್ಲಿಗೆ? ಅಲ್ಲಿಗೇನೆ. ಆದರೆ ನೀವು ಕಲೀಲಿಲ್ಲ, ನಿಮಗೂ ಗೊತ್ತಿಲ್ಲ, ಮಕ್ಕಳಿಗೂ ಕಲಿಸಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ ಅಂದ ಮೇಲೆ ಮನೆಯಲ್ಲಿ ನೀವು ಏನು ಮಾಡಿದ್ರೆ ಏನು ಪ್ರಯೋಜನ, ಏನು ಆಸ್ತಿ ಮಾಡಿದ್ರೆ ಏನು ಸುಖ, ಮಕ್ಕಳಿಗೆ ಏನು ಓದಿಸಿದ್ರೆ ಏನು ಪ್ರಯೋಜನ, ಇಂಟ್ರೆಸ್ಟ್ ಇಲ್ಲ ಅವನಿಗೆ ಅಂತ ಅಪ್ಪ ಅಮ್ಮನೇ ಹೇಳ್ಬಿಡ್ತಾರೆ. ಯಾಕೋ ಸ್ಪೋರ್ಟ್ಸು ಅವ್ನಿಗೆ ಅದೆಲ್ಲ ಇಷ್ಟ ಇಲ್ಲ. ಯಾವುದಕ್ಕೆ ಕಳಿಸ್ರು ಇಷ್ಟ ಇಲ್ಲ ಅಂತ ಅಪ್ಪ ಅಮ್ಮನೇ ಒಪ್ಕೋತಾರೆ. ಅವರು ಹಂಗೆ ಅನುಭವಿಸ್ತಾರೆ. ನನಗೆ ಅದೆಲ್ಲ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇನ್ಯಾವುದು ಇಂಟ್ರೆಸ್ಟು? ಸೊ ಈ ರೀತಿಯಾಗಿ ನಮ್ಮ ಸೋಮಾರಿತನಕ್ಕೆ ನಮ್ಮ ಬೆಳಗಿನ ತಿಂಡಿ ಕಾರಣವಾಗಿದೆ ತಿಳ್ಕೊಳ್ಳದೆ ಇದ್ದರೆ, ತಿಳ್ಕೊಂಡ್ರೆ ಅದರಂಥ ಅದ್ಭುತವಾದ ಪವಾಡ ನಿಮ್ಮ ದೇಹವನ್ನು ಶುದ್ಧಿ ಮಾಡೋದಕ್ಕೆ ಇನ್ಯಾವುದೇ ರೀತಿ ವಿಷಯ ರಿಪೇರಿ ಇಲ್ಲ. ಇದರಲ್ಲೇ ರಿಪೇರಿ ಆಗಬೇಕು. ಅಯ್ಯೋ ಬೆಳಗ್ಗೆ ಎದ್ದ ತಕ್ಷಣ ಪಾರ್ಕ್ ಮುಂದೆ ನೋಡಬೇಕು, ಗರ್ಕೆ ರಸ ಕುಡಿಯೋರು ಕೇಳ್ತೀರಾ, ಕ್ಯಾರೆಟ್ ತಿನ್ನೋರು ಕೇಳ್ತೀರಾ, ಎಂಥ ಹುಚ್ಚಿಡ್ಕೊಂಡಿದ್ದೀರಿ. ಏನಮ್ಮ ಅವ್ರಿಗೆ ಗೊತ್ತು ಬರ್ತವೆ, ಈಗ ಅಲ್ಲಿಂದ ಓಡಾಡ್ಕೊಂಡು ಇಲ್ಲಿ ಕೊಟ್ಬಿಟ್ಟು ದುಡ್ಡು ಇಸ್ಕೊಳ್ಳೋಣ ಅಂತ ಆಡಿ ಕಾಯ್ಕೊಂಡ್ರೆ ಒಳ್ಳೆ ಬಿಸ್ನೆಸ್ಸು. ಇವ್ರು ಕುಡಿದು 28 ರೋಗ ಬರ್ಸ್ಕೊತಾರೋ, ಅದರಿಂದ ಏನೂ ಆಗಲ್ಲ. ಯಾಕೆ ಅಂದರೆ ಇವ್ರಿಗೆ ಭಯ, ಏನೋ ಒಂಚೂರು ಕುಡಿದ್ಬಿಟ್ಟು ಸರಿ ಹೋಗ್ಬಿಡ್ತೇನೋ ಅಂತ. ಗರ್ಕೆ ರಸ ಕುಡೀರಿ ಒಳ್ಳೆಯದು, ಕ್ಯಾರೆಟ್ ಜ್ಯೂಸ್ ತಿನ್ನಿ ಒಳ್ಳೆಯದು, ಕುಡೀರಿ ಒಳ್ಳೆಯದು, ಬೀಟ್ರೂಟ್ ತಿಂದರೆ ಒಳ್ಳೆಯದು. ಈ ರೀತಿ ಹೇಳಿ ಒಳ್ಳೇದು ಯಾವುದೂ ಇಲ್ಲ, ಎಲ್ಲ ಗೊಬ್ಬರನೇ ಒಳಗಡೆ ಹೋಗೋದು. ಆದರೆ ನಾವು ಬಿಸ್ನೆಸ್ ಮಾಡ್ಕೊಂಡಿರ್ತಕ್ಕಂತಹ ವಿಚಾರ ಎಷ್ಟರ ಮಟ್ಟಕ್ಕೆ ಸರಿ ಅಂತ ನೀವೇ ಪ್ರತಿಯೊಬ್ಬರು ಯೋಚನೆ ಮಾಡಿ. ಇದಿಷ್ಟು ಆಹಾರದ ಪ್ರಕ್ರಿಯೆಯಲ್ಲಿ ನಡೀತಕ್ಕಂತಹ ವಿಚಾರ. ಒಪ್ಕೋಬೋದು ಅಂತೀಯಮ್ಮ? ಎಸ್. ಇನ್ನು ನೆಕ್ಸ್ಟು 2ನೇ ರೋಲಿಗೆ ಬರ್ತೀನಿ. ಇಲ್ಲಿ ನಾವು ಜೀವನದಲ್ಲಿ ತಲೆ ಎತ್ತಕ್ಕಾಗಿಲ್ಲ. ಏನು? ಬೆಳಕು ಮತ್ತು ಕತ್ತಲು ಗೊತ್ತಿದೆಯಲ್ಲಮ್ಮ? ಅದನ್ನು ನೆರಳು ಮತ್ತು ಬೆಳಕು ಅಂತಾರೆ. ಹಗಲಲ್ಲಿ ಇರುತ್ತಲ್ಲ ಮನೆಯಲ್ಲಿ, ನೆರಳು ಬೆಳಕು ಮನೆಯಲ್ಲಿ ಇರುತ್ತಾ? ಗೊತ್ತಾಗ್ತಾ ಇದೆಯಾ ಇಲ್ವಾ? ಯೋಚನೆ ಮಾಡು. ನಮ್ಮ ವಾಸದ ಮನೆಯಲ್ಲಿ ಬೆಳಕು ಮತ್ತು ನೆರಳು ಇದೆ ಅಂತೀಯ, ಇಲ್ಲ ಅಂತೀಯಾ? ಕೆಲವರ ಮನೆಯಲ್ಲಿ ಇರುತ್ತೆ. ಓಕೆ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿ ಹೇಳಿದೆ ನೋಡಮ್ಮ. ಕರೆಕ್ಟ್ ಇದು ವಿಷಯ. ಕೆಲವ್ರ ಮನೆಯಲ್ಲಿ ತುಂಬ ಚೆನ್ನಾಗೆಲ್ಲ ಅಳವಡಿಸ್ಕೊಂಡಿರ್ತಾರೆ. ಕೆಲವ್ರ ಮನೆಯಲ್ಲಿ ಯಾವುದ್ರಲ್ಲಿ ಅಳವಡಿಸ್ಕೋತಾರೆ ಅಂತ ನಿನ್ನ ಪ್ರಶ್ನೆಗೆ ಉತ್ತರ, ದೊಡ್ಡದಾದ ಕಿಟಕಿ ಮಡಗಿದ್ರೆ
ಏನು ದೊಡ್ಡದಾದ ಕಿಟಕಿಗಳು ಮಡಗಿದ್ರೆ ಗಾಳಿ ಬೆಳಕು ಬರೋದೇ ವಾಸ್ತು ಅಂತ ಹೇಳುವಂತಾರಲ್ಲ ಇದಾರಲ್ಲ, ದೊಡ್ಡ ಕಿಟಕಿ ಜೋರಾಗಿ ಗಾಳಿ ಬೆಳಕು ಬಂದರೆ ಇದು ವಾಸ್ತು ಇದೆ. ಯಾವುದರಿಂದ ವಾಸ್ತು ಉತ್ಪತ್ತಿ ಆಗುತ್ತೆ ಅಂತ ಮೊದಲು ತಿಳ್ಕೋಬೇಕು. ಯಾವುದರಿಂದ ಉತ್ಪತ್ತಿ ಆಗೋದು ವಾಸ್ತು? ದಿಕ್ಕಿನ ಮೂಲಕವಾಗಿ ವಾಸ್ತು ಉತ್ಪತ್ತಿ ಆಗುತ್ತೆ ಹೊರತು ಆ ದಿಕ್ಕನ್ನು ನಾವು ಗುರುತಿಸದೆ ವಾಸ್ತು 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 ಹೇಳಿ ಅದೊಂದು ವಸ್ತು ಆಗೋಗಿದೆ. ಏನೋ ಇರ್ಬೋದು, ವಾಸ್ತು ಏನೋ ಒಂದು ಇರ್ಬೋದು ಅಂತ. ಅದಕ್ಕೆ ನಿಕಟವಾದ ಅರ್ಥನೇನು ನಮ್ಮ ಜನ ಅರ್ಥ ಮಾಡ್ಕೊಂಡಿಲ್ಲ. ಶುಭ ಅಶುಭ, ಕತ್ತಲು ಬೆಳಕು, ಒಳ್ಳೆಯದು ಕೆಟ್ಟದ್ದು, ಸುಖ ದುಃಖ ಇವೆಲ್ಲವೂ ಕೂಡ ನಿಮ್ಮ ಮನೆಯ ದಿಕ್ಕುಗಳಿಂದನೇ ಸಾಧ್ಯ. ಇನ್ಯಾವುದರಲ್ಲೂ ರೂಪಿಸ್ಕೊಳಕ್ಕಾಗಲ್ಲ. ಯಾರೋ ಹೇಳೋದ್ರಿಂದ ನಿಮ್ಮ ದಿಕ್ಕು ಬದಲಾಯಿಸೋಕ್ಕಾಗಲ್ಲ. ಮನೆಯ ದಿಕ್ಕನ್ನು ನೀವು ಗುರುತಿಸದೇ ಇದ್ದಾಗ ಜೀವನ ಪರ್ಯಂತ ನೀವು ಅನುಭವಿಸೇ ತೀರಬೇಕು. ಅಲ್ಲಿ ಕತ್ಲೆ ಅಂತಕ್ಕಂಥದ್ದು, ನೆರಳು ಅಂತಕ್ಕಂಥದ್ದಕ್ಕೆ ಅಧಿಪತಿ ಯಾರು? ಶಾಸ್ತ್ರ ಹೇಳೋರು ಲೆಕ್ಕಕ್ಕೆ ಬಂದರೆ, ಜ್ಯೋತಿಷ್ ಹೇಳ್ತಾರಲ್ಲಮ್ಮ, ಇವ್ರ ಕೌಂಟಿಗೆ ಬಂದರೆ ಶನೇಶ್ವರ ಸ್ವಾಮಿನ ಸೃಷ್ಟಿ ಮಾಡಿರ್ತಾರಲ್ಲಿ. ಛಾಯಾಗ್ರಾಹಕ ಶನೇಶ್ವರ ಸ್ವಾಮಿ ಟೈಮ್ ಕೆಟ್ಟೋಗಿದೆ ಅಂದರೆ ನಿಮಗೆ ಕಷ್ಟ ದುಃಖ ಬಂದಿದೆ, ನಷ್ಟ ಆಗಿದೆ ಅಂತ ಹೇಳ್ತಾರೆ. ಇದು ಗ್ರಹಗಳು ಹೇಳ್ತಕ್ಕಂಥವ್ರು. ಅದು ಅವರೆಷ್ಟು ಚೆನ್ನಾಗಿ ಹೇಳ್ತಾರೋ, ಇದಕ್ಕೆ ದುಷ್ಟ ಗ್ರಹಗಳು, ನೀಚ ಗ್ರಹಗಳು ಈ ಥರ ಎಲ್ಲ ಹೆಸರಿಟ್ಕೊಂಡು ಹೇಳ್ತಾರೆ. ಅದು ಎಷ್ಟರ ಮಟ್ಟಕ್ಕೆ ಅವ್ರು ತಿಳ್ಕೊಂಡಿದ್ದಾರೆ ಅನ್ನೋದು ಅವ್ರನ್ನೇ ಕೇಳಬೇಕು, ಅರ್ಥ ಆಗಿದೆಯಾ ಅವ್ರಿಗೆ ಅಂತ. ಆದರೂ ಏನೋ ಗ್ರಹಗಳನ್ನ ಹೇಳ್ಕೊಂಡು ಒಂದಿಷ್ಟು ಹಾವು ಇರೋದು ಕ್ಯಾರೆ ಹಾವು ಬುಟ್ಟಿ ಒಳಗಡೆ ನಾಗರವಿದೆ ಬಿಡ್ತೀನಿ ಅಂತ ಕಾಸು ವಸೂಲಿ ಮಾಡ್ಕೊಂಡ್ಬಿಡ್ತಾನೆ. ಬುಟ್ಟಿ ಒಳಗಡೆ ಇರೋದು ಕ್ಯಾರೆ ಹಾವು. ಜನಗಳ ಹತ್ರ ಎಲ್ಲ ಆವಿದೆ ಬಿಡ್ತೀನಿ ಅಂತ ಹೇಳಿ ಕಾಸೆಲ್ಲ ಕಲೆಕ್ಟ್ ಮಾಡಿ ತಟ್ಟೆ ಕೊಟ್ಬಿಡ್ತಾರೆ. ಒಬ್ಬನ ದುಡ್ಡು ಇಸ್ಕೊಂಬ ಅಂತ. ಅವನು ಈಗ ಬಿಡ್ತಾನೆ, ಅವನ ಈಗ ತೆಗಿತಾನೆ, ಆವಾಗ ಬೇಜಾರು ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅಲ್ಲಿ ಕೊನೆಗೆ ನೋಡಿದ್ರೆ ಕ್ಯಾರೆ ಹಾವೇ ಅದರೊಳಗಡೆ ಇರೋದು. ಹೀಗೆ ನಾವು ಹೇಳ್ತಿರ್ತಕ್ಕಂತಹ ಶಾಸ್ತ್ರಗಳು ಏನಾಗಿದೆ ಅಂದರೆ, ಏನೂ ಇಲ್ಲ, ಅಲ್ಲೇನೋ ಇದೆ ಮುಚ್ತೀನಿ ನೋಡೀಗ, ತೆಗಿತೀನಿ ನೋಡಿ ಈಗ, ಹಿಂಗೆ ಹೇಳಿ ಬರೀ ಗುಮ್ಮನ್ ಮಾಡಾಕ್ಬಿಟ್ಟು ಜೀವನ ಎಲ್ಲ ಎದುರ್ಕೊಳ್ಳೋಂಗೆ ಬದುಕ್ತಾ ಇದ್ದೀವಿ ನಾವು. ಸೊ ಸತ್ಯ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸತ್ಯ ನೀವೇ ತಿಳ್ಕೊಂಡಾಗ ಅವರು ಪುಟ್ಟಿ ದಬ್ಬ ಹಾಕಿರೋದು ನಮಗೆ ನೋಡೋದೇನು ಬೇಡ, ನಾವೇ ನೋಡ್ಕೋಬಹುದು. ಈ ಗುಮ್ಮನ್ನು ನಾವು ಆದಷ್ಟು ನಮ್ಮ ಜೀವನದಲ್ಲಿ ಆಚೆ ಕಳಿಸ್ಬೇಕು. ಹೆದರಿಕೆಯ ಗುಮ್ಮ ಕಳಿಸ್ಬೇಕಾ ಬೇಡಮ್ಮ? ಕಳಿಸ್ಬೇಕು ಅಲ್ವಾ? ನೆಮ್ಮದಿಯಾಗಿ ಬದುಕಬೇಕು ಅಂದರೆ ನಮಗೆ ಹೆದರಿಕೆ ಭಯ ಅನ್ನುವ ಗುಮ್ಮನನ್ನು ಹೊರಗೆ ಕಳಿಸ್ಬೇಕು. ನಾವು ಕಳಿಸೋದು ನಮ್ಗೆ ಗೊತ್ತಿಲ್ಲ, ಜೀವನದಲ್ಲಿ ನಮಗೆ ಬದುಕೋಕ್ಕೆ ಗೊತ್ತಾಗೇ ಇಲ್ಲ ಅಂತಕ್ಕಂತಹ ವಿಚಾರ. ಈಗ ಮುಂದೆ ಸರಿ ಗುರೂಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಸೊ ಬೆಳಗಿನ ಆಹಾರ ಪ್ರಕ್ರಿಯೆ, ನಾವು ಸೇವಿಸ್ತಾ ಇರುವಂತಹ ತಿಂಡಿ ಯಾವ ಸಮಯಕ್ಕೆ ನಾವು ಸೇವನೆ ಮಾಡ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ವೇಳೆ ಇದರಲ್ಲಿ ನಾವೇನಾದರೂ ತಪ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದರ ಪರಿಣಾಮ ಎಷ್ಟು ತೀವ್ರ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅಂತ ಹೇಳಿ ಗುರೂಜಿ ವಾಸ್ತುವನ್ನ ಅರ್ಥ ಮಾಡಿಸ್ತಾ ಇದ್ರು. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ. ಗುರೂಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಶಾರದಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶಾರದಾ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ನಕ್ಷತ್ರ ತಿಳಿಸಿ. ಗುರುಗಳಿದ್ರೆ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಹಲೋ 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 ಹಲೋ, ನಮಸ್ಕಾರ ಗುರೂಜಿ. ಯಾವಾಗ ಹೋಗಿದ್ದು ಬಾಂಬೆಗೆ? ನಮ್ ನೆಗಿನಲ್ಲಿ ಬಂದಿದ್ದಾಳ್ರಿ, ಅವ್ರ ತಂಗಿರಿ ನಾನು. ಯಜಮಾನ್ರು ಅಲ್ಲಿದ್ದಾರೆ, ಅಲ್ಲಿಗೆ ನೀವು ಹೋಗಿದ್ದೀರಾ? ಓಕೆ, ಏನು ಓದಿದ್ದೀರಾ? ನಾನು 10ನೇ ಓದಿನ್ರಿ. ಓಕೆ, ಯಾರು ಆಶ್ಲೇಷ ನಕ್ಷತ್ರ? ನನ್ನ ಮಗ ರೀ. ಎಷ್ಟು ವಯಸ್ಸು? ಅವನ ಹೆಸರು ಶ್ರವಣ್ ಕುಮಾರ, ವಯಸ್ಸು 27. ಏನ್ ಮಾಡ್ತಿದ್ದಾನೆ? ಒಂದು ಹೇಳ್ಬಿಟ್ರೆ ಪೂರ್ತಿ ಹೇಳ್ಬಿಡ್ತಾರವಪ್ಪ. ಏನ್ ಕೆಲಸ ಮಾಡ್ತಾ ಇದ್ದಾರೆ ಹೇಳಿ? 12 ಕಲ್ತಾನ. ಫೋಟೋ ಸ್ಟುಡಿಯೋ ಮಾಡ್ತಾನ. ಓಕೆ, ಫೋಟೋ ಸ್ಟುಡಿಯೋ. ಏನಾಗಬೇಕಿತ್ತು? ಅವನಿಗೆ ಹೆಲ್ತ್ ಬಗ್ಗೆ ಬೇಕಾಗಿತ್ತು. ಹೆಲ್ತ್ ಬಗ್ಗೆ? ಓಕೆ, ಈಗ ಹೆಲ್ತ್ ಅಂದರೆ ಕನ್ನಡದಲ್ಲಿ ಏನಮ್ಮ? ಆರೋಗ್ಯದ ಬಗ್ಗೆ. ಅದ್ಯಾಕೆ ಕೇಳಲಿಲ್ಲ? ಹೆಲ್ತ್ ಇಂಗ್ಲೀಷಲ್ಲಿ ಮಾತಾಡೋಣ ಅಂತ ಖುಷಿನಾ? ತಪ್ಪಾತ್ರಿ. ಎಲ್ಲ ತಪ್ಪಲ್ಲ ತಾಯಿ, ಮಾತಾಡು, ಸ್ವತಂತ್ರವಾಗಿದ್ದೀಯ ಅಲ್ಲ.
ನನಗೆ ಯೋಚನೆ ಮಾಡ್ತಾನೆ SSLC ಓದ್ಬಿಟ್ಟೆ ಇಂಗ್ಲೀಷ್ ಬಳಸಿದ್ರೆ ಇನ್ನೊಂದು 2 ವರ್ಷ ಮುಂದೆ ಹೋಗಿದ್ರೆ ಕನ್ನಡ ಬರ್ತಾನೆ ಇಲ್ಲ ಅಂದ್ಬಿಡ್ತಿದ್ರು ಏನೋ ಅಂತ ನನಗೆ ಒಂಥರ ಬೇಜಾರಾಯ್ತು, ಅದಕ್ಕೆ ಕೇಳಿದೆ. ಓಕೆ, ಖುಷಿ ಮೊದಲನೇ ಮಗನಾ? ಮೊದ್ಲೇ ಮಗ ರೀ, ಒಬ್ಬ ಮಗ ರೀ. ಓಕೆ, ಖುಷಿ ಇದೆಯಾ? ಒಬ್ಬನೇ ಮಗ, ಚೆನ್ನಾಗಿ ಸಾಕಿದ್ದೀನಿ, ಚೆನ್ನಾಗಿದ್ದಾನೆ ಅಂತ ಖುಷಿ ಇದೆಯಾ? ಅಷ್ಟೇನ್ ಖುಷಿ ಇಲ್ರಿ. ಯಾಕೆ? ನಮ್ಮ ಮನೆಯಾರ ಇಲ್ರಿ. ಏನಾಯ್ತು? 20 ವರ್ಷ ಹಾರ್ಟ್ ಅಟ್ಯಾಕ್ ಐತ್ರಿ. ಎಷ್ಟು ವರ್ಷಕ್ಕಾಯ್ತು? ಅವ್ರು 40 ವಯಸ್ಸಿಗೆ ಆಗಿತ್ರಿ. ನಿಮ್ಮ ಮದುವೆ ಜೀವನ ಎಷ್ಟು ವರ್ಷದ ದಾಂಪತ್ಯ ಇತ್ತು? ಮದುವೆ ಮಾಡ್ಕೊಂಡ್ರಿ? ಮದುವೆ ಆದ 6 ವರ್ಷಕ್ಕೆ ತೀರ್ಕೊಂಡ್ರಿ. ಬೇಜಾರಾಗ್ಲಿಲ್ವಮ್ಮ? ಬರೀ 6 ವರ್ಷಕ್ಕೆ ಮುಗಿತಲ್ಲಮ್ಮ ಜೀವನ, ಬೇಜಾರಾಗ್ಲಿಲ್ವಾ? ತುಂಬಾ ಬೇಜಾರೈತಿ, ತುಂಬಾ ಕಷ್ಟ ಉಂಡೇನಿ. ಒಂದು ನಿಮಿಷ, ಬೇಜಾರು ಮಾಡ್ಕೊಳ್ಳೋ ಬದಲು ಯಾಕೆ ಹಿಂಗಾಯ್ತು ಅಂತ ತಿಳ್ಕೊಬೇಕಿತ್ತಲ್ವ ನೀನು? ಅವಾಗ ನಮ್ಗೆ ಗೊತ್ತಾಗ್ಲಿಲ್ಲ, ಯಾರು ಹೇಳೋರು ಇದ್ದಿದ್ದಿಲ್ಲ. ಈಗ ಯಾವಾಗ ಗೊತ್ತಾಯ್ತು ಹೇಳ್ತಾರೆ ಅಂತ? ಅದಕ್ಕೆ ಕರೆ ಮಾಡಿದ್ರ? ನಮ್ಮ ನೆಗನ್ಗೆ ಇದು ಹೇಳಿದ್ಲಲ್ಲ, ಹಿಂಗೆ ಫೋನ್ ಮಾಡೋದು ಆಕೈತಿ. ನಾನು ಕೇಳ್ಕೊಂತ ಇದೀನ್ರಿ 6 ವರ್ಷ. ಇವ್ರಲ್ಲೇ ನಮ್ಮ ಮನೆ ಬಂದಾರಿ, ಅವ್ರ ನಮ್ಮ ನೆಗೆನವ್ರ ನಿಮ್ ಕಡೆ ಬಂದಿದ್ರಲ್ಲ, ಅವ್ರು ನಮ್ಮ ಮನೆ ಬಂದಾರಿ. ಅವ್ರು ಕೊಡ್ತೀನಿ ಮಾತಾಡ ಅಂತಂದ್ರೆ ಅದಕ್ಕೆ ನಮ್ಮ ಹಚ್ಚಿದ್ನ ರೀ. ಓಕೆ, ನಿಮ್ಮ ತಂದೆ ತಾಯಿ ಇಬ್ಬರು ಇದ್ದಾರಾ? ಇಲ್ಲ ರೀ. ಫಸ್ಟ್ ಹೋಗಿದ್ದು ಯಾರು? ಅಪ್ಪ ಹೋಗ್ಯಾನ್ರಿ. ಅವ್ರು ಎಷ್ಟು ವಯಸ್ಸಿಗೆ ಹೋದ್ರು? ಅವ್ರು 88 ಹೋಗ್ಯಾರಿ, ಅಂದ್ರೆ 80 ವಯಸ್ಸು. ಅಮ್ಮ? ಅಮ್ಮ 70 ವಯಸ್ಸಿಗೆ. 70. ಓಕೆ, ಈಗ ವಿಚಾರಕ್ಕೆ ಬರೋದೇ ಆದರೆ ನಿಮ್ಮ ತಂದೆ ಆಸ್ತಿ ಎಷ್ಟಿದೆ? ಆಸ್ತಿ ಇಲ್ರಿ, ಒಂದ್ ಮನೆ ಅದ. ಮನೆ ಅಷ್ಟೇ? ಮನೆ ಅಷ್ಟೇ ಅದ. ಎಷ್ಟು ವರ್ಷದ್ದು? ಅದು 70 ವರ್ಷದ್ದು. ಈಗ 9 ವರ್ಷದಾಗಿ ಕಟ್ಸಾರಿ, ಹಳ್ಳಿ ಒಳಗೆ ಸರಿಬಾಣ, ಬೆಳಗಾವ್ ಕಡೆ. ಅಲ್ಲಿ ಹತ್ರದ ದೇವಸ್ಥಾನ ಯಾವುದಿದೆ? ಬನಶಂಕರಿ ಅದ ಮನೆ ಹತ್ರ? ಮನೆ ಹತ್ರ ಒಂದ್ ಮನೆ ಆಗಿಂದ ಐತ್ರಿ. ಎಷ್ಟು ವರ್ಷದಿಂದ ಇದೆ ದೇವಸ್ಥಾನ ಅದು? ಒಂದು ಮೊದ್ಲಕ್ಕಿಂದರಿ 100 ವರ್ಷದ ಇರ್ಬೋದ್ರಿ. ನಿಮ್ಮ ಮನೆಯಲ್ಲಿ, ನಿಮ್ಮ ತಂದೆ ಮನೆಯಲ್ಲಿ ಹಾವನ್ನ ಮನೆ ಒಳಗಡೆ ನೋಡಿದ್ದು ಯಾರು? ಹೊಡೆದಿದ್ದು ಯಾರು? ನಮ್ಮ ಅಪ್ಪ ರೀ. ಗೊತ್ತಾ ನಿಮ್ಗೆ? ಅಮ್ಮ, ಅದು ಹೊಡೆದದ್ದು ನೋಡ್ದೆ ನೀನು? ನಾ ಸಣ್ಣಕ್ಕಿದ್ದೆ, ನೋಡೀನಿ. ಒಂದ್ಸಲ ಬಂದಿತ್ತು, ಅನ್ನೋ ಮದುವೆ ಆಗಿದ್ದಿಲ್ಲ, ಅವಾಗ ನೋಡಿದ್ದೆ ನಾನು. ಹೊಡೆದಿದ್ರಿ. ಹೊಡೆದು ಬಿಸಾಕ್ಬಿಟ್ರಾ? ಬಿಸಾಕ್ಬಿಟ್ರಿ. ಓಕೆ, ಈಗ ಯಾಕೆ ಇಷ್ಟೆಲ್ಲ ಕೇಳಿದೆ ಅಂದರೆ, ಈ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗು ಅದೇನೆ. ಇವರಪ್ಪ ಹೊಡೆದ್ರಲ್ಲ ಹಾವು, ಅದು ಈ ಅಮ್ಮನ ಹೊಟ್ಟೆಯಲ್ಲಿ ಬಂತು. ದಟ್ಸ್ ರಿವೆಂಜ್. ಈ ಅಮ್ಮನ ಗಂಡ ಡಮಾರ್. ಈಗ ಶಾಸ್ತ್ರ ಹೇಳೋ ಕಮ್ಮಂಗಿಗಳಿಗೆ ಈ ಹುಡುಗಿಗೆ ಮದುವೆ ಮಾಡಿದ್ರೆ ಗಂಡ ಹುಳಿತನ ಇಲ್ವ ಪ್ರಜ್ಞೆ ಬರಬೇಕಲ್ಲ? ಯಾರು ಹೇಳ್ತಾರೆ ಇದನ್ನು? 6 ವರ್ಷಕ್ಕೆ ದಾಂಪತ್ಯ ಕ್ಲೋಸ್ ಅಂದರೆ ಎಂಥ ಕರ್ಮ ಅಲ್ಲಮ್ಮ, ಯೋಚನೆ ಮಾಡಮ್ಮ. ಯಾವತ್ತು ನಮ್ಮ ದೇಶದಲ್ಲಿ ಇದಕ್ಕೆ ಅಕೌಂಟ್ ಓಪನ್ ಆಗೋದು? ಒಂದು ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ದಾಂಪತ್ಯ ಎಷ್ಟು ವರ್ಷ ಇರುತ್ತೆ? ಮದುವೆ ಆಗತ್ತಾ ಇಲ್ವಾ? ಆದಮೇಲೆ ದೂರ ಆಗತ್ತಾ? ಕಳ್ಕೊತಾರ? ಪ್ರಪಂಚ ಬಿಟ್ಟು ಹೋಗ್ತಾರಾ? ಗಂಡ ಹೆಂಡತಿ ದೂರ ಆಗ್ತಾರಾ? ಕತೆ ಹೇಳ್ತಾರೆ, ನಿನಗೆ 2 ಮದುವೆ ಯೋಗ, 3 ಮದುವೆ ಯೋಗ ಅಂತ. ಅದು ಯಾವ ಆಧಾರ ಹೇಳ್ತಾರೋ ಅವನ್ನೇ ಕೇಳಬೇಕು. ಈಗ ಕುಂಡಲಿ ನೋಡಿಲ್ಲ, ಏನು ನೋಡಿಲ್ಲ, ವ್ಯಕ್ತಿ ನೋಡಿಲ್ಲ, ಒಂದು ಆಶ್ಲೇಷ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ತಾಯಿ ತಂದೆ ವಂಶ ಎಷ್ಟು ಮಟ್ಟಕ್ಕೆ ಜೀವನದಲ್ಲಿ ದುಃಖವನ್ನು ಅನುಭವಿಸುತ್ತೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಒಂದು ನಕ್ಷತ್ರದ ಪ್ರಭಾವ ಈ ಮಟ್ಟಕ್ಕೆ ವಂಶಗಳನ್ನು ಅಳ್ಳಾಡಿಸುತ್ತೆ ಅಂದರೆ ಆ ನಕ್ಷತ್ರಕ್ಕೆ ಎಷ್ಟು ಕೋಟಿ ನಮಸ್ಕಾರ ಹೊಡಿಬೇಕು, ಆ ನಕ್ಷತ್ರಕ್ಕೆ ಎಷ್ಟು ಬೆಲೆಯನ್ನು ಕೊಡಬೇಕು ಅಂತ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟೋರಿಗೆ ಒಳ್ಳೆಯ ಪ್ರಾಪ್ತಿ ಆಗತ್ತೆ. ನಮ್ಮ ಭಾರತೀಯರು ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಶಕ್ತಿ ಬರುತ್ತೆ. ನಕ್ಷತ್ರ ಅಂತ ಸತ್ಯವನ್ನು ಯಾರು ತಿಳ್ಕೊತಾರೋ, ಅಪ್ಪ ಅಮ್ಮ ಮಕ್ಕಳಿಗೆ ನಕ್ಷತ್ರದಲ್ಲಿ ಯಾವ ಸತ್ಯವನ್ನು ಹೇಳ್ಕೊಡ್ತಾರೋ ಆ ಮನೆ ನಂದ ಗೋಕುಲದ ಥರ ಇರುತ್ತೆ. ನಕ್ಷತ್ರ ಏನಕ್ಕೆ ಅಂದರೆ ಮಗುಗೆ ಹೆಸರಿಡಕ್ಕೆ ಅಂತ ಹೇಳುವಂಥ ತಂತ್ರಿ ಕಮಂಗಿಗಳು ನಮ್ಮ ದೇಶದಲ್ಲಿ ಎಲ್ರಿಗೂ ಹೇಳ್ಕೊಟ್ಟು, ಅವ್ರು ಹೇಳ್ಕೊಟ್ರು, ಇವ್ರು ಕೇಳಿದ್ರು. ನಕ್ಷತ್ರ ಯಾಕೆ ಬೇಕು? ಹೆಸರಿಡಕ್ಕೆ, ಮಗು ಒಂದು ಗುರುತು, ಇಷ್ಟೇ ತಾನೇ ಗೊತ್ತಿರೋದು. ಎಷ್ಟು ಅದ್ಭುತವಾದ ಒಂದು ದುರಾದೃಷ್ಟ, ಯೋಚನೆ ಮಾಡಿ. ಈ ಸುಳ್ಳು ತಪ್ಪು ಹೇಳೇ ನಮ್ಮ ದೇಶನ ಹಾಳು ಮಾಡ್ತಾ ಇದ್ದಾರಲ್ಲ, ಹೇಳೋರಿಗೆ ಏನು ಮಾಡೋಣ? ನಕ್ಷತ್ರದ ಹಿನ್ನೆಲೆಯನ್ನು ತಿಳ್ಕೊಂಡ್ರೆ ಎಷ್ಟೆಲ್ಲ ಸತ್ಯ ಅರ್ಥ ಆಗತ್ತೆ ಅಂತಕ್ಕಂತಹ ವಿಚಾರ. ಅದು ನಮ್ಮ ಫ್ಯಾಕ್ಟ್ರಿಯಲ್ಲಿ ಮಾತ್ರ ಸಿಕ್ಕೋದು, ನಿಮಗೆ ಯಾವ ಫ್ಯಾಕ್ಟ್ರಿಯಲ್ಲೂ ಸಿಕ್ಕಲ್ಲ.
ಭಾರತ ದೇಶದ ಇತಿಹಾಸದಲ್ಲಿ ಯಾವುದೇ ಜ್ಯೋತಿಷಿ ಹತ್ರ ಹೋದರೆ ನಕ್ಷತ್ರದ ಮೂಲ ಸಂದೇಶ ಅಂತ ಯಾರು ಕೇಳಿದ್ರೆ ಅಪ್ರಾಣೆ ಯಾವನೂ ಹುಟ್ಟಿಲ್ಲ ನಮ್ಮ ದೇಶದಲ್ಲಿ ಹೇಳೋಕ್ಕೆ. ನೋಡಿ, ಇಂಥ ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಕೂತಿದ್ದೀವಿ ನಿಮ್ಮ ಎದುರುಗಡೆ. ಹೇಳುವ ತಾಕತ್ತು, ತಿಳಿಸುವ ತಾಕತ್ತು, ರಿಪೇರಿ ಮಾಡುವ ತಾಕತ್ತು, ಅದು ಕಾರಣ ಏನು ಅಂತ ಹೇಳುವ ತಾಕತ್ತು, ಈ ತಾಕತ್ತಾಗಿರ್ತಕ್ಕಂಥ ವಿಚಾರವನ್ನು ನೀವು ತಿಳ್ಕೊಂಡ್ರೆ ನೀವು ತಾಕತ್ತು, ನಿಮ್ಮ ಮಕ್ಕಳಿಗೆ ತಾಕತ್ತು. ತಿಳ್ಕೊಳ್ಳಿಲ್ಲ, ಏನೋ ದೇವ್ರು ಮಾಡಿದ್ದು ದೊಡ್ಡವ್ರು ಮಾಡಿದ್ದು ಅಂತ ಹೇಳ್ಕೊಂಡು ನಾವು ಕಾಲ ಕಳೆದ್ರೆ ಈ ಅಮ್ಮನ ಥರ ಪಾಪ ಎಷ್ಟು ಬೇಜಾರಾಗತ್ತೆ. ಈ ರೀತಿ ಎಷ್ಟು ಹೆಂಗಸರುಗಳು ಜೀವನದಲ್ಲಿ ದಾಂಪತ್ಯದಲ್ಲಿ ಅನುಭವಿಸ್ತಾ ಇದ್ದಾರೆ, ಎಷ್ಟು ಗಂಡಸರು ಅನುಭವಿಸ್ತಾ ಇದ್ದಾರೆ, ಎಷ್ಟು ವಂಶದಲ್ಲಿ ಅನುಭವಿಸಿದ್ದಾರೆ. ಈ ಸತ್ಯ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನಿಮಗೆ ಅರ್ಥ ಆಗಲಿ ಅಂತ ಇಷ್ಟು ವಿಶ್ಲೇಷಣೆಗೆ ಹೇಳ್ತಾ ಇದ್ದೀನಿ. ಹೇಳೋರಿಗೆ ನಾವು ಹೇಳೋದು ಬೇಡ. ಸಾಕಷ್ಟು ನಾನು ಬೈತಾನೇ ಇದ್ದೀನಿ, ಅವರುಗಳಿಗೆ ಬೈತಾನೇ ಇದ್ದೀನಿ. ಯಾಕೆ ಅಂದರೆ ಉದ್ದೇಶಪೂರ್ವಕವಾಗಲ್ಲ, ಅವ್ರ ಮೇಲೆ ದ್ವೇಷಕ್ಕಲ್ಲ. ಯಾಕೆ ಅಂದರೆ ಸತ್ಯವನ್ನು ತಿಳಿದು ಮಾಹಿತಿ ಕೊಡಿ ಅಂತ ಹೇಳ್ತಿದ್ದೀನಿ ಹೊರತು ಬೈಯಕ್ಕೆ ನಾನು ಯಾರು. ಇದನ್ನು ಹೇಳೋರಿಗೆ ಸ್ವಲ್ಪ ಇಲ್ಲಪ್ಪ ತಪ್ಪು ಮಾಡ್ತಾ ಇದ್ದೀವಿ ಅಂತ ಸ್ವಲ್ಪ ಅರಿವು ಮೂಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳಬೇಕಾಗತ್ತೆ ಹೊರತು ಅವ್ರು ಏನೋ ಹೇಳ್ಕೊಳ್ಳಿ. ಆದರೂ ಕೂಡ ನೀವು ತಗಲಾಕೋತೀರ. ನಾನು ಒಂದು ಹೇಳ್ತೀನಿ, ಇನ್ನೊಬ್ಬರು ಒಂದು ಹೇಳ್ತಾರೆ, ಇನ್ನೆಲ್ಲೋ ಹೋಗ್ತೀರ, ಇನ್ನೊಬ್ಬರು ಒಂದು ಹೇಳ್ತಾರೆ. ಇದು ಯಾವ ಸತ್ಯ ಅಂತ ಗೊತ್ತಾಗಲ್ಲ, ನೀವು ಹೀಗೆ ಬದುಕ್ತಾ ಇರ್ತೀರ. ಈ ತಪ್ಪು ನಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಇಷ್ಟೆಲ್ಲ ವಿಚಾರವನ್ನು ಹೇಳಿದ್ದೀನಿ. ಅಮ್ಮ, ನೀನು ತಿಳ್ಕೊಂಡ ಈಗ? ಹಾಂ, ತಿಳ್ಕೊಂಡೆ. ಈಗ ಏನು ಮಾಡ್ಬೇಕು ಹೇಳಿ ನೀನು? ಏನು ಮಾಡ್ಬೇಕೀಗ? ಗೊತ್ತಿಲ್ಲ, ಹೇಳ್ಬಿಡ್ತೀನಿ ಕೇಳಿಸ್ಕೊ. ನನ್ನ ಮಗ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದು, ನಮ್ಮ ತಂದೆಯ ವಂಶದವರು ದೇವರಿಗೆ ಟೋಪಿ ಹಾಕಿ ದೇವರಿಗೆ ಸಂಬಂಧಪಟ್ಟಂಥ ಭೂಮಿಯಲ್ಲಿ ಮನೆಯನ್ನು ಕಟ್ಟಿ ಅದನ್ನು ಕಬಳಿಸಿ ಆ ರೀತಿಯ ಸಮಸ್ಯೆಯಲ್ಲಿ ನಮ್ಮ ಕುಟುಂಬ ಸಿಕ್ಕಾಕೊಂಡಿದೆ. ಇಡೀ ನಿಮ್ಮ ಮನೆ ವಂಶ ದೇವರ ಸನ್ನಿಧಿಯಲ್ಲಿ ದೇವರಿಗೆ ಸಂಬಂಧಪಟ್ಟಂಥ ಭೂಮಿಯನ್ನು ಯಾರು ಅಕ್ವೈರ್ ಮಾಡಿಕೊಂಡಿರ್ತಾರೆ ಅಂಥವರ ಮನೆಯಲ್ಲಿ ಹುಟ್ಟುತ್ತೆ ಆಶ್ಲೇಷ ನಕ್ಷತ್ರದ ಮಗು. ದೇವರಿಗೆ ಟೋಪಿ ಹಾಕಿರುವಂಥ ವಂಶ. ಮನುಷ್ಯನಿಗೆ ಟೋಪಿ ಹಾಕಿದ್ರೆ ಬದುಕೋದು ಕಷ್ಟ, ದೇವರಿಗೆ ಟೋಪಿ. ಈಗ ನೀನು ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಅವ್ನು ಮುಂದಕ್ಕಾರು ದಾರಿ ಸರಿ ಮಾಡು. ಮದುವೆ ಇನ್ನೊಂದು ಆರೋಗ್ಯ ಎಲ್ಲ ಹಾಳಾಗಿದೆ, ಇಲ್ರೆಡಿ ಇನ್ನೇನೂ ಇಲ್ಲ. ಉಸಿರು ಕಟ್ಟಿದ ದೇಹ ಆಗಿದೆ, ಉಸಿರು ಚೆನ್ನಾಗಿಲ್ಲ, ಕುತ್ತಿಗೆ ಭಾಗ ಆಲ್ರೆಡಿ ಚೆನ್ನಾಗಿಲ್ಲ. ಉಸಿರಾಡಬೇಕಾದ್ರೆ ಊಟ ಮಾಡಬೇಕಾದ್ರೆ ತುಂಬ ಸರ್ಕಸ್ ಮಾಡ್ತಾನೆ. ಇದೆಲ್ಲ ತಿಳ್ಕೊಂಡ್ರೆ ಅವನ ಮುಂದಿನ ದಾರಿ ಚೆನ್ನಾಗಿರುತ್ತೆ, ನಿನಗೂ ಒಳ್ಳೆಯದಾಗತ್ತೆ. ತಿಳ್ಕೊತಾಯಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಮೈಸೂರಿನಿಂದ ಪದ್ಮಾವತಿ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಪದ್ಮಾವತಿ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಅಕ್ಕನ ಮಗಳು ಚಂದನ ಅಂತ. ನಕ್ಷತ್ರ ತಿಳಿಸಿ. ರೇವತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಾಂ, ನಮಸ್ತೆ ಗುರುಗಳೇ, ಚೆನ್ನಾಗಿದ್ದೀರಾ? ನಾರಾಯಣ, ಹೇಳಿಪ್ಪ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ ಗುರುಗಳೇ. ನಾನು ತುಂಬಾ ವರ್ಷದಿಂದ ನಿಮ್ಮ ಪ್ರೋಗ್ರಾಮ್ ನೋಡ್ತಿದ್ದೀನಿ. ನಮ್ಮ ಫ್ರೆಂಡ್ ಮನೆಗೂ ನೀವು ಬಂದು ಅವ್ರ ಬಗ್ಗೆ ಎಲ್ಲ ವಾಸ್ತುದ ಬಗ್ಗೆ ಎಲ್ಲ ಹೇಳೋಗಿದ್ರಿ, ನೋಡಿದೀನಿ ನಿಮ್ಗೆ. ಆಮೇಲೆ ನಮ್ಮ ಲೋಕಲ್ ಚಾನಲ್ ಅಲ್ಲೂ ನಿಮ್ಮ ಪ್ರೋಗ್ರಾಮ್ ನೋಡಿದೀನಿ ನಾನು. ಓಕೆ, ಸಂತೋಷ. ಒಂದು ಒಳ್ಳೆ ಕೆಲಸ ಕೊಡ್ತೀರಾ ನಮ್ಮ ಸಮಾಜಕ್ಕೆ, ನಮಗೂ ತಿಳ್ಕೊಂಡಿದೀನಿ ತಕ್ಕ ಮಟ್ಟಿಗೆ. ನೀವು ಹೇಳ್ತಕ್ಕಂತ ಪ್ರತಿಯೊಂದು ಹಿತವಚನಗಳನ್ನ. ಓಕೆ, ಇವಾಗ ಏನಾಗಬೇಕಿತ್ತು? ನಮ್ಮ ಅಕ್ಕನ ಮಗಳು ಏನದು ಚಂದನ ಏನು ಮಾಡ್ತಾ ಇದ್ದಾಳೆ? ಅಮ್ಮ ಕೇಳಿಸ್ತಿಲ್ಲ. ಸಾಫ್ಟ್ವೇರ್ ಇಂಜಿನಿಯರ್. ಏನಾಗಬೇಕಿತ್ತು ಅವಳ ಬಗ್ಗೆ? ಅವಳು ಮುಂದೆ ಅವ್ರದ್ದು ಒಂದು ಫ್ಯೂಚರ್, ಹೆಲ್ತ್. ನೀವು ಇಷ್ಟೊತ್ತವರೆಗೂ ಹೇಳಿದ್ದು ಒಪ್ಕೊಂಡೆ, ಈಗ ಹೇಳೋದು ಬೇಜಾರು ನನಗೆ. ಅಲ್ಲ, ಫ್ಯೂಚರ್ ಅಂತ ಕೇಳ್ತಿರಲ್ಲ, ನಿಜಕ್ಕೂ ನಿಮ್ಗೆ ಕನ್ನಡ ಅರ್ಥ ಆಗಿದೆಯಾ? ನೀವು ಭಾರತ ದೇಶದಲ್ಲಿ ಹುಟ್ಟಿದ್ದೀರಾ ಅಂತ ನಾನು ಕೇಳ್ತೀನಿ. ಎಲ್ರಿ ಇದೆ ಫ್ಯೂಚರು? ಯಾರು ಹೇಳ್ತಾರೆ ಫ್ಯೂಚರ್ನ? ಅಮ್ಮ, ನೀವು ದಯವಿಟ್ಟು ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಏನು ಫ್ಯೂಚರ್? ಯಾರು ಹೇಳ್ತಾರೆ ಫ್ಯೂಚರ್ ಬಗ್ಗೆ? ಯಾರಿಗೆ ಗೊತ್ತಿದೆ ಹೋಗಲಿ ಪ್ರಪಂಚದಲ್ಲಿ? ನಾಳೆ ಏನಾಗುತ್ತೆ ಅಂತ ಯಾರಿಗಾರು ಗೊತ್ತೇನಮ್ಮ? ಬೇಡ, 12 ಗಂಟೆಗೆ ಏನಾಗುತ್ತೆ ಅಂತ ಗೊತ್ತೇನಮ್ಮ? ಫ್ಯೂಚರ್ ಕೇಳ್ತಿರಲ್ರಿ. ಯಾವತ್ತೂ ನಮ್ಮ ದೇಶದಲ್ಲಿ ಬುದ್ಧಿ ಕಲಿಯೋದು? ನಾವು ಭಾರತೀಯರು, ಭಾರತ ದೇಶದಲ್ಲಿ ಹುಟ್ಟಿರೋರು ನಾವು ಫ್ಯೂಚರ್ ಕೇಳ್ತೀವಲ್ಲ, ನಮಗೆ ನಾಚಿಕೆ ಆಗಬೇಕು. ಯಾವ ಪುರುಷಾರ್ಥಕ್ಕೆ ಬದುಕಿದೀವಿ ಈ ಭೂಮಿಯಲ್ಲಿ ನಾವು? ರೇವತಿ ನಕ್ಷತ್ರದ ಮಗು ಹುಟ್ಟುವುದಕ್ಕೆ ಕಾರಣ ಏನು ಅಂತ ಕೇಳಬೇಕೇ ಹೊರ್ತು ಫ್ಯೂಚರಿಗೆ ಕೇಳ್ತೀರಲ್ಲ. ನಿಜಕ್ಕೂ ಹೇಳ್ತೇನೆ, ನಿಮಗೆ ಫೋನ್ ಕರೆ ಸಿಕ್ಕಿದ್ದೇ ಬೇಜಾರು ನನಗೆ. ಎಷ್ಟೋ ವರ್ಷದಿಂದ ನೋಡಿದ್ದೀನಿ ಅಂತೀರಾ, ಇದನ್ನು ತಿಳ್ಕೊಂಡಿರೋದು ನೀವು? ಫ್ಯೂಚರ್ ನಾಚಿಕೆಗೇಡಿನ ಸಂಗತಿ ಇದು. ಫ್ಯೂಚರ್ ಹೇಳೋನು ಮೂರ್ಖ, ಫ್ಯೂಚರ್ ಕೇಳೋರು ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನಾನು ಹೇಳೋಕ್ಕಾಗಲ್ಲ. ಅವ್ರು ಹೇಳ್ತಾರೆ ಮೂರ್ಖರು, ನೀವೆಂಥವ್ರು ಫ್ಯೂಚರ್ ಕೇಳೋದು?
ಅವ್ನಿಗೆ ಅವ್ನ ಫ್ಯೂಚರೇ ಗೊತ್ತಿಲ್ಲ. ಅವ್ನು ಕಾಫಿ ಕುಡಿತದೋ ಸಿಗ್ತದೋ ಟೈಮ್ ಸಿಗುತ್ತೋ ಇಲ್ವಾ, ಅವ್ನು ನೀವು ಫ್ಯೂಚರ್ ಹೇಳ್ತಾನೆ. ಅವನ ಹತ್ರ ಹೋಗಿ ದುಡ್ಡು ಕೊಟ್ಟು ನೀವು ಫ್ಯೂಚರ್ ಕೇಳ್ತೀರಾ. ಎಂಥ ಅದ್ಭುತವಾದ ಜನ ರೀ ನಾವು. ಹಾಂ, ಕನ್ನಡ ಭಾಷೆ ಸರಿ ಇಲ್ವಾ, ನಮ್ಮ ದೇಶ ಸರಿ ಇಲ್ವಾ, ಹೇಳೋದು ಸರಿ ಇಲ್ವಾ, ಕೇಳೋರು ಸರಿ ಇಲ್ವಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಕಾರ್ಯಕ್ರಮದಲ್ಲಿ ಯಾರೇ ಆಗಲಿ ಫ್ಯೂಚರ್ ಅಂತ ಕೇಳಿದ್ರೆ ದಯವಿಟ್ಟು ಕರೆ ಕೊಡಬೇಡಿ, ಕಟ್ ಮಾಡಿ. ಫ್ಯೂಚರ್ ಹೇಳೋಕ್ಕೆ ನಾನು ಶಾಸ್ತ್ರ ಹೇಳ್ತಾ ಇಲ್ಲ, ಜ್ಯೋತಿಷ್ಯ ಹೇಳ್ತಾ ಇಲ್ಲ, ಇದೆಲ್ಲ ಇಲ್ಲ ರೀ. ಯಾವತ್ತು ನೀವು ಇದನ್ನು ತಿಳ್ಕೊಳ್ಳೋದು, ಮೊದಲು ಪ್ರಶ್ನೆ ಏನು ಕೇಳಬೇಕು ಅಂತ ಅರ್ಥ ಮಾಡ್ಕೊಂಡು ಪ್ರಶ್ನೆ ಕೇಳಿ. ಸುಮ್ಮನೆ ಸಮಯ ವ್ಯರ್ಥ ಮಾಡಿಕೊಂಡು ತೊಂದರೆ ಕೊಡಬೇಡಿ. ರೇವತಿ ನಕ್ಷತ್ರಕ್ಕೆ ಕನಸು ಕಾಣ್ತಕ್ಕಂಥ ನಕ್ಷತ್ರ ಅದು. ಮದುವೆ ಮಾಡೋಕ್ಕಾಗತ್ತಾ? ಮದುವೆ ಆದರೆ ನೆಮ್ಮದಿಯಾಗಿರ್ತಾರಾ? ಯಾಕೆ ಅಂದರೆ ಕರೆಕ್ಟಾಗಿ ನಿದ್ದೆ ಮಾಡ್ತಕ್ಕಂಥದ್ದು ಯಾವಾಗಲೂ 24 ಗಂಟೆ ನಿದ್ದೆ ಮಾಡೋ ನಕ್ಷತ್ರ ಯಾವುದು ಅಂದರೆ ರೇವತಿ. ಅಂದರೆ ಇವರು ನಿದ್ದೆಯಲ್ಲೇ ತೇಲ್ತಿರ್ತಾರೆ ಬೆಳಗ್ಗೆ ಎಲ್ಲ. ಸುಮ್ಮನೆ ಕೂತ್ಕೊಂಡ್ರೂ ಕೆಳಗಡೆ ನೆಲ ನೋಡ್ಕೊಂಡು ನಿದ್ದೆ ಮಾಡ್ತಿರ್ತಾರೆ ಕಣ್ಣು ಮುಚ್ಕೊಂಡು. ಊಟ ಮಾಡ್ತಿದ್ರು ಸುಮ್ಮನೆ ತಿಂತಿರ್ತಾರೆ, ಆ ಕಡೆ ಈ ಕಡೆ ನೋಡೋದೇ ಇಲ್ಲ. 24 ಗಂಟೆನೂ ನಿದ್ದೆಯಲ್ಲೇ ಇರುವಂಥ ನಕ್ಷತ್ರ ರೇವತಿ, ಮಂದಸ್ಮಿತವಾದ ನಕ್ಷತ್ರ. ಆ ಮಂದ ಏನಕ್ಕೆ ಬಂತು ಅಂದರೆ ಅಪ್ಪನ್ನೇ ಕೇಳಬೇಕು. ಅಮ್ಮ ಕೇಳಿಸ್ಕೊಂಡ್ರ? ಚಂದನ ಅವ್ರ ಅಪ್ಪನ ಸ್ಟೋರಿ ತಗೊಂಬಿಡಿ. ಅವ್ರು ತಿನ್ನೋದು, ಅವ್ರು ಮಲಗೋದು, ಮಾತಾಡೋದು, ಕೂತ್ಕೊಳ್ಳೋದು ಸ್ವಲ್ಪ ನೋಡ್ಬಿಟ್ರೆ ಏನಕ್ಕೆ ಬಂತು ಇದು ಗ್ರಹ, ಏನಕ್ಕೆ ಬಂತು ಇದು ಫಿಗರು ಅಂತ ಅರ್ಥ ಆಗತ್ತೆ. ತಂದೆಯಲ್ಲಿ ಇರ್ತಕ್ಕಂಥ ಸೋಮಾರಿತನ ಅದು ಕಂಪ್ಲೀಟಾಗಿ ಕ್ಲೀನಿಂಗ್ ಇಲ್ಲ. ಅವ್ರ ಅನುಕೂಲ ಆದಂಗೆ ನಡ್ಸ್ಕೊಂಡು ಬಂದಿದ್ದಾರೆ. ಇದಕ್ಕೆ ಡಿಸಿಪ್ಲಿನ್ ಅಂತಾರೆ, ಸರಿ ನಮ್ಮ ಇಂಗ್ಲೀಷು? ಹಾಂ, ಇದು ಇಲ್ಲದೇ ಇರುವ ಕಾರಣ ರೇವತಿ ನಕ್ಷತ್ರ ಹುಟ್ಟುತ್ತೆ. ಸ್ನಾನ ಮಾಡಲೇಬೇಕಾ ತಿಂಡಿ ತಿನ್ನೋಕ್ಕೆ? ಸ್ನಾನ ಮಾಡ್ಕೊಂಡೇ ಹೋಗ್ಬೇಕಾ ದೇವಸ್ಥಾನಕ್ಕೆ? ದೇವ್ರು ತಳ್ಬಿಟ್ಟನ ನಮ್ಮನ್ನ? ಈ ಥರ ಪ್ರಶ್ನೆ ಕೇಳೋ ಜನರ ಹೊಟ್ಟೆಯಲ್ಲಿ ಹುಟ್ಟುತ್ತೆ ರೇವತಿ ನಕ್ಷತ್ರ. ಅದಕ್ಕೆ ಮಂದಸ್ಮಿತವಾದ ನಕ್ಷತ್ರ. ಶಾಶ್ವತವಾದ ಶಾಪದಲ್ಲಿ ಮುಳುಗಿರ್ತಾರೆ. ನಾಯಿ, ಹಸು, ಹಾವು, ಮನುಷ್ಯ ಏನು ವ್ಯತ್ಯಾಸ ಇಲ್ಲ. ಸೋಮನ್ ನುಕ್ಕೊಂಡು ತುಳ್ಕೊಂಡು ಹೋಗ್ತಾ ಇರೋದೆ. ಈ ರೀತಿ ಕುರುಡು ನಕ್ಷತ್ರ ಯಾವುದು ಅಂದರೆ ರೇವತಿ ನಕ್ಷತ್ರ. ನೋಡೋಕ್ಕೆ ಮಾತ್ರ ಗುಂಡಿಗಿರ್ತಾರೆ, ನೋಡೋಕ್ಕೆ ಚೆನ್ನಾಗಿರ್ತಾರೆ, ಬರವಣಿಗೆ ಚೆನ್ನಾಗಿರುತ್ತೆ, ಮಾತು ಚೆನ್ನಾಗಿರುತ್ತೆ, ಯಾರು ನೋಡಿದ್ರು ಪರವಾಗಿಲ್ಲ ಅಂತ ಅನಿಸುತ್ತೆ, ಆಕರ್ಷಣೀಯಾದ ವ್ಯಕ್ತಿಯಾಗಿರ್ತಾರೆ. ಜೀವನ ಮಾತ್ರ ಏನೂ ಕೇಳಂಗಿಲ್ಲ. ಅರ್ಥ ಆಯ್ತಾ ಅಮ್ಮ? ಫಸ್ಟ್ ತಿಳ್ಕೊಳ್ಳಿ, ರೇವತಿ ಹುಟ್ಟಿರ್ತಕ್ಕಂಥದ್ದು ಪ್ರತಿ ವರ್ಷ ತಪ್ಪದೆ ಮಗುಗೆ ಮೃತ್ಯುಂಜಯ ಹೋಮ ಮಾಡಿಸ್ಕೊಂಡು ಬರಬೇಕು. ಮಗು ಹುಟ್ಟಿದ ದಿನದಿಂದ ಸಾಯೋವರೆಗೂ ಪ್ರತಿ ವರ್ಷ ಮೃತ್ಯುಂಜಯ ಮಾಡ್ತಾ ಇದ್ರೆ ಕಣ್ಣನ್ನು ತೆರೆಯುತ್ತೆ. ನೀವು ಮಾಡಂಗಿಲ್ಲ, ಯಾಕೆಂದರೆ ಓದಿಸಿದ್ರಲ್ಲ ಇಂಜಿನಿಯರಿಂಗು. ಇಂಜಿನಿಯರಿಂಗ್ ಓದಿಸ್ಬಿಟ್ರೆ ಸಾಕು, ಆರೋಗ್ಯ ಮನಸ್ಸು ಏನಾದ್ರು ಹಾಳಾಗೋಗಿರಲಿ. ಫಸ್ಟು ಮೃತ್ಯುಂಜಯ ಹೋಮ ಇಲ್ಲಿ ಇದ್ರಲ್ಲಿ ಮಾಡ್ತಿದ್ದೀವಿ, ಕೊಡಗು ಹತ್ರ ಇದೆ ಅಲ್ಲ. ಏನಮ್ಮ ಏನು ಮಾಡಿಸಿದ್ರಿ? ಏನು ಮಾಡಿಸಿದ್ರಿ? ಮೃತ್ಯುಂಜಯ ಹೋಮ ಮಾಡ್ತಿದ್ದೀವಿ ಅವಳ ಹೆಸರಲ್ಲಿ. ಅಮ್ಮ ತಾಯಿ ಕನ್ನಡ ಒಂದು ನಿಮಿಷ, ಕನ್ನಡ ಅರ್ಥ ಆಗುತ್ತಾ ನಿಮಗೆ? ಎಲ್ಲಿ ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು ಗೊತ್ತಾ? ಹೇಳಿ ಹೇಳಿ ಏನ್ ನಾನು ಹೇಳೋದು? ಈಗ ತಾನೇ ಹೇಳೋದಲ್ಲ ಮಾಡಿಸಿದೀನಿ ಅಂತ ಹೇಳಿ. ಎಲ್ಲಿ ಮಾಡಿಸಿದ್ರಿ? ಎಲ್ಲಿ ಮಾಡಿಸ್ಬೇಕಿತ್ತು? ನಮಗೆ ಗೊತ್ತಿರ್ಲಿಲ್ಲ ಗುರುಗಳೇ, ಅಲ್ಲಿ ದೇವಸ್ಥಾನದಲ್ಲಿ ಮಾಡ್ತಿದ್ವಿ. ಅಲ್ಲಮ್ಮ, ಅದನ್ನೇ ತಾಯಿ ನಾನು ಅಷ್ಟೊತ್ತಿಂದ ಅದನ್ನೇ ಹೇಳ್ತಿರೋದು. ನಿಮ್ಮ ಮನೆ ಮುಂದೆ ಇರೋ ದೇವಸ್ಥಾನದಲ್ಲಿ ಮಾಡಿಸೋದಲ್ಲ, ಅದಕ್ಕೆ ಕ್ಷೇತ್ರ ಇದೆ. ಮಗು ಹುಟ್ಟಿದ 23 ದಿನಕ್ಕೆ ಆ ಮಗುವನ್ನು ಬ್ರಾಹ್ಮಣರಿಂದ ಈಸ್ಕೋಬೇಕು. ಮಗು ನಿಮ್ಮ ವಂಶಕ್ಕೆ ಇನ್ನೂ ಸೇರೇ ಇಲ್ಲ. ಅದೆಂಗೆ ಹೆಸರಿಟ್ರಿ? ಅದಕ್ಕೆ ಹೆಂಗೆ ಹೆಸರಿಡ್ತೀರಾ ನೀವು? ನಿಮ್ಮ ಮಗು ನಿಮ್ಮದು ಅಂತ ಅಂದ್ಕೊಂಡಿರ್ತೀರ, ಅದು ಅಲ್ಲವೇ ಅಲ್ಲ. ಯಾವುದೇ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ನಮ್ಮ ಮಗು ಅಂತ ಹೇಳ್ತೀರ ಹೊರತು ನಿಮ್ಮ ಮಗು ಆಗಿಲ್ಲ, ಆಗಲಿಕ್ಕಿಲ್ಲ. ಅದಕ್ಕೆ ನಿಮ್ಮ ಮಾತು ಅದು ಕೇಳ್ತಿಲ್ಲ. ಇದು ಸತ್ಯ, ಯಾರಿಗೂ ಗೊತ್ತಿಲ್ಲ. ನನ್ನ ಮಗು ಅಂತಾರೆ. ನಿಮ್ಮ ಮಗು ಆದರೆ ನಿಮ್ಮ ಮಾತು ಯಾಕೆ ಕೇಳಬೇಕು? ಕೇಳಬಾರ್ದಾಗಿತ್ತು ಏನಮ್ಮ? ಅಂದಮೇಲೆ ನಿಮ್ಮ ಮಾತು ಕೇಳ್ತಾ ಇಲ್ಲ, ನಿಮ್ಮ ಮಗು ಅಲ್ಲ. ಮತ್ತು ಹೆಂಗೆ ಮಾಡಿದ್ನ ಅಂದರೆ ಹುಟ್ಟಿದ 23 ದಿನಕ್ಕೆ ಮಗುವನ್ನು ಈಸ್ಕೋಬೇಕು ಬ್ರಾಹ್ಮಣರ ಕೈಯಿಂದ. ಎಲ್ಲಿ? ಕ್ಷೇತ್ರದಲ್ಲಿ ಈಸ್ಕೊಂಡು ತುಲಾಭಾರ ಮಾಡಿಸಿ ಮೃತ್ಯುಂಜಯ ಹೋಮ ಮಾಡಿಸಿ ಮಗುವನ್ನು ಮನೆಗೆ ಬರ್ಕೊಂಡ್ಕೋಬೇಕು. ಯಾರಿಗೆ ಗೊತ್ತಿದೆ? ಯಾರು ಹೇಳ್ತಾ ಇದ್ದಾರೆ ಇದನ್ನು? ಸುಮ್ಮನೆ ಏನೋ ಒಂದು ದುಡ್ತು, ಬೆಳಗಾಯ್ತಾ, ಕೆಂಪಗಾಯ್ತಾ, ಗುಂಡಗಾಯ್ತಾ, ಎತ್ತರಕ್ಕಾಯ್ತಾ ನೋಡ್ಕೊಂಡ್ರಿ, ಒಂದು ಕಿತ್ತೋಗಿರೋ ಹೆಸರಿಟ್ರಿ, ತಗೊಂಡು ಸ್ಕೂಲ್ಗೆ ಬಿಸಾಕ್ಬಿಟ್ರಿ. ಆಮೇಲೆ ಫ್ಯೂಚರ್ ಕೇಳ್ತೀರಾ. ಎಂಥ ದುರಭ್ಯಾಸ ಅಲ್ವಾ ನೀವು ಮಾಡ್ತಾ ಇರೋದು? ಮಗುವಿನ ಮೌಲ್ಯ ಗೊತ್ತಿದೆಯಾ? ಹೋಗಲಿ, ಯಾಕೆ ಬೇಕು ಮಗು? ಯಾಕೆ ಮಾಡ್ಕೋಬೇಕು? ನಾಚಿಕೆ ಆಗತ್ತೆ ಇವೆಲ್ಲ ತಿಳ್ಕೊಂಡ್ರೆ. ನಿಜಗೂ ಯಾರು ಬೇಜಾರು ಮಾಡ್ಕೋಬೇಡಿ. ನನಗೆ ದಿನ ಆಫೀಸಿಗೆ ಬಂದವ್ರಿಗೆ ಕೇಳಿಬಿಟ್ಟು ತುಂಬ ಬೇಜಾರಾಗಿ ಹಿಂಗೆ ಹೇಳಿದಾಗ ಮುಖ ಇಷ್ಟು ಅಗಲ ಮಾಡ್ಕೋತಾರೆ. ಏನಪ್ಪ ಹಿಂಗೆ ಬೈಸ್ಕೋಬೇಕು ಅವ್ರ ದುಡ್ಡು ಕೊಟ್ಬಿಟ್ಟು ಅಂತ. ನಾನು ಫಸ್ಟೇ ಹೇಳ್ಬಿಡ್ತೀನಿ, ಬೈಸ್ಕೊಳ್ಳೋಕ್ಕೆ ಆಸೆ ಇದ್ದರೆ ಕೂತ್ಕೊಳ್ಳಿ ಅಂತ. ಅಂದರೆ ಬೇಕು ಅಂತ ಬೈತೀನಿ ಅಂತ ನಮ್ಮ
ಆದರೆ ನಾವು ಹೇಳೋ ರೀತಿ ಬೈದಂಗಿರುತ್ತೆ. ನಾವು ಯಾಕೆ ಬೇರೆಯವ್ರಿಗೆ ಬೈಯೋಣ? ಇದೆಲ್ಲ ನಿಮಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸತ್ಯ ಎಲ್ಲಿರುತ್ತೆ ಅಲ್ಲಿ ನೇರವಾಗಿ ಚುಚ್ಚೋ ಥರ ಇರುತ್ತೆ. ಎಲ್ಲಿ ಸುಳ್ಳು ಹೇಳ್ತಾರೆ ಸಾಫ್ಟಾಗಿ ಅಮಾವಾಸ್ಯೆ ಕಳೀಲಿ ತಾಯಿ, ಯುಗಾದಿ ಹಬ್ಬ ಕಳೀಲಿ ತಾಯಿ ಅಂತ ಹೇಳ್ತಾರಲ್ಲ ಕಿತ್ತೋಗಿರೋರು, ಅವ್ರು ಹಂಗೆ ಹೇಳ್ತಾರೆ. ನಮ್ಮ ಹತ್ರ ಅದಿಲ್ಲ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಬದುಕಿ ನೆಮ್ಮದಿಯಾಗಿರಿ, ಒಳ್ಳೆಯದಾಗಲಿ. ಓಕೆ ಗುರುಜಿ, ಇನ್ನು ಮುಂದಿನ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದ್ರೆ, ಆಹಾರದಲ್ಲಿ ಅತಿ ಹೆಚ್ಚು ಉಪ್ಪಿನ ಸೇವನೆ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರಿ. ಮುಂದುವರೆದ ಭಾಗವನ್ನು ಮಾತನಾಡೋದಾದ್ರೆ, ಈಗ ನಾವು ಯಾವುದನ್ನು ತಿಳ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಕಾನ್ಫಿಡೆನ್ಸೇ ಇಲ್ಲ. ಹೌದು. ಇಲ್ಲ ತಿನ್ನೋದ್ರ ಬಗ್ಗೆ ತಿಳಿದಿದ್ದೀವಾ, ಮನೆ ಕಟ್ಟೋದ್ರ ಬಗ್ಗೆ ತಿಳಿದಿದ್ದೀವಾ, ಹೆಸರಿಡೋದ್ರ ಬಗ್ಗೆ ತಿಳಿದಿದ್ದೀವಾ, ನಮ್ಮ ಬದುಕಿನ ಮೌಲ್ಯದ ಬಗ್ಗೆ ತಿಳಿದಿದ್ದೀವಾ, ನಮ್ಮ ವಂಶಸ್ಥರು ನಮ್ಮ ಕುಟುಂಬಸ್ಥರ ಬಗ್ಗೆ ತಿಳಿದಿದ್ದೀವಾ, ಯಾವುದ್ರ ಬಗ್ಗೆ ನೀವು ನಿಖರವಾಗಿ ತಿಳ್ಕೊಂಡಿದ್ದೀರಾ ಅಂತ ನೆಮ್ಮದಿಯಾಗಿ ಬದುಕೋಕ್ಕಾಗತ್ತೆ? ಪ್ರತಿಯೊಬ್ಬರು ಯೋಚನೆ ಮಾಡಿ. ಏನೋ ಒಂದು ರೀತಿ ಪ್ಯಾಕೇಜ್ ಸಿಸ್ಟಮ್ ಆಗಿಬಿಟ್ಟಿದ್ದೀವಿ ನಾವು. ಮಗು ಹುಟ್ಟುತ್ತೆ, ಸ್ಕೂಲ್ಗೆ ಹಾಕಬೇಕು, ಓದಿಸ್ಬೇಕು, ಮದುವೆ ಮಾಡಬೇಕು, ಮಗು ಮಾಡ್ಕೋಬೇಕು, ಫಿನಿಶ್. ಪ್ಯಾಕೇಜ್ ತಾನೇ ಇದು. ಈ ಪ್ಯಾಕೇಜ್ಗೋಸ್ಕರ ಯಾಕೆ ಇಷ್ಟೆಲ್ಲ ಜೀವನದಲ್ಲಿ ಕಷ್ಟ ಅನುಭವಿಸ್ತಾ ಇದ್ರೆ ಹಾಗಾದರೆ? ಅದಕ್ಕೋಸ್ಕರವಾಗಿ ಯಾವುದೇ ಒಂದು ವಿಚಾರಕ್ಕೂ ಕೂಡ ಈ ಹೆಣ್ಣು ಕೇಳೋರು ಒಂದು ಬಿಸ್ನೆಸ್ಸು. ನಾನು ನಿನ್ನೆ ಒಂದು ವಿಚಾರ ಕೇಳಿ ತುಂಬ ನಗು ಬಂತು ನನಗೆ. ಏನಪ್ಪ ಅದು ಅಂದರೆ, ಹುಡುಗನಿಗೆ ಏನು ಸಂಬಳ, ಏನು ಕೆಲಸದಲ್ಲಿದ್ದಾನೆ ಅಂದರೆ, ಅದು ಪ್ಯಾಕೇಜ್ ಸ್ವಾಮಿ, ಒಂದು 20 ಲಕ್ಷ ಅನ್ಬಿಡೋದು ಒಟ್ಟಿಗೆ. ಅಂದರೆ ಹೇಳೋದ್ರಲ್ಲೂ ಸ್ಕೋಪು. ಏನಮ್ಮ, ಪ್ಯಾಕೇಜು 20 ಲಕ್ಷ ಅಂತೆ. ಅದನ್ನು ಡಿವೈಡ್ ಮಾಡಿ ಹೇಳಿದ್ರೆ ಕಮ್ಮಿ ಆಗಿಬಿಡುತ್ತಲ್ಲ. ಅದಕ್ಕೆ ಈ ಪ್ಯಾಕೇಜ್ 20 ಲಕ್ಷ ಹುಡುಗನ ಸಂಬಳ ಅಂದ ತಕ್ಷಣ 20 ಲಕ್ಷನ ನನ್ನ ಮಗಳು ಏನು ಕುಬೇರ್ ಆಯ್ತಾಳೆ ಅಂತ ಮದುವೆ ಮಾಡಿದ್ದು. ನೆನ್ನೆ ಕೇಳಿದ ವಿಷಯ ಇದು. ನನಗೆ ಅದೇನು 20 ಲಕ್ಷ ಅಂದರೆ ಪ್ಯಾಕೇಜ್ ಅಂದರೆ ಏನು ಅಂತ ಕೇಳಿದೆ. ಆವಾಗ ವರ್ಣನೆ ಮಾಡಿದ್ರು. ಅಲ್ಲ ಒಟ್ಟಿಗೆ ಕೊಟ್ಬಿಡ್ತಾರ, ಕೊನೆಯಲ್ಲಿ ಕೊಡ್ತಾರ ಅಂದೆ. ಹಂಗಲ್ಲ ಸ್ವಾಮಿ, ತಿಂಗಳೇ ಕೊಡೋದು, ಮತ್ತು 20 ಲಕ್ಷ ಕೇಳ್ತೀರಿ ವರ್ಷ. ಏನಮ್ಮ ಎಂಥ ಮೋಸ ಮಾತಲ್ಲಿ ಲೆಕ್ಕ ಹಾಕೋ. ಅವರು ಹುಡುಗಿ ಮನೆಯವ್ರು ಖುಷಿ 20 ಲಕ್ಷ. ಓ, ನನ್ನ ಮಗಳದು ಅವಳದೊಂದು 15 ಲಕ್ಷ, ಎಷ್ಟಾಯಿತು? 35 ಲಕ್ಷ ಆಯಿತು. ಅಯ್ಯೋ, ಯಾರಿಗುಂಟು ಯಾರಿಗಿಲ್ಲ. ಮದುವೆ ಮಾಡೋದೆ ಶಾಸ್ತ್ರ ಕೇಳಂಗೆ ಇಲ್ಲ, ಅಡ್ಜಸ್ಟ್ ಮಾಡಿ ಮದುವೆ ಮಾಡೋಣ. 35 ಲಕ್ಷ ವರ್ಷಕ್ಕೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಹಣ ಒಂದೇ ಕಣ್ಣಿಗೆ ಕಾಣಿಸೋದ್ರಿ, ನಮ್ಮ ಜೀವನ ಕಾಣಿಸ್ತಾ ಇಲ್ಲ, ನಮ್ಮ ಆರೋಗ್ಯ ಕಾಣಿಸ್ತಾ ಇಲ್ಲ, ನಮ್ಮ ನೆಮ್ಮದಿ ಕಾಣಿಸ್ತಾ ಇಲ್ಲ, ನಮ್ಮ ನಿದ್ದೆ ಕಾಣಿಸ್ತಾ ಇಲ್ಲ. ಆ ದುಡ್ಡೇ ನಮ್ಮ ಜೀವನ ಅಂತ ಅಂದ್ಕೊಂಡು ಬದುಕೋರಿಗೆ ನಾವೇನು ಹೇಳಲಿಕ್ಕಾಗಲ್ಲ. ಅದಕ್ಕೆ ವಿಚಾರಕ್ಕೆ ಬರ್ತಕ್ಕಂಥ ವಿಷಯಕ್ಕೆ ಬಂದರೆ, ಮತ್ತೆ ನಾನಿವತ್ತು ಹೇಳಿದ್ದು ಆಹಾರದ ಪ್ರಕ್ರಿಯೆ, ಒಂದು ಉಪ್ಪಿನ ಅಂಶದ ವಿಚಾರವನ್ನು ಹೇಳ್ಕೊಂಡಾಯಿತು. ಇನ್ನು ಮನೆ ಅಂತ ಕಟ್ಟತಕ್ಕಂತಹ ಮನೆಯಲ್ಲಿರ್ತಕ್ಕಂತಹ ನೆರಳು ಮತ್ತು ಬೆಳಕು, ಇದರ ಸತ್ಯವನ್ನು ತಿಳ್ಕೊಳ್ಳೋದು ನಮ್ಮಲ್ಲಿ ತುಂಬ ಕಷ್ಟ ಆಗಿದೆ. ಏನದು ಅಂದರೆ, ಸೂರ್ಯ ಚಂದ್ರ ಅಂತಕ್ಕಂಥದ್ದು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ, ಆದರೂ ವರ್ಣನೆ ಹೇಳೋಣ. ಮುಂದೆ ಕರೆ ಇದೆಯಾ? ಒಬ್ಬರು ಕಾಲರ್ ಇದ್ದಾರೆ, ಸಿರ್ಸಿಯಿಂದ ಸುಮಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಮಾ. ಹಲೋ, ನಮಸ್ತೆ. ಧ್ವನಿ ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ನಕ್ಷತ್ರ ತಿಳಿಸಿ. ರೋಹಿಣಿ ನಕ್ಷತ್ರ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ. ಹಲೋ. ಹಲೋ ಗುರುಜಿ, ನಮಸ್ಕಾರ. ನಾರಾಯಣ, ಏನು ಓದಿದ್ದೀರಾ ಅಮ್ಮ? ನಾವು 10ನೇ ಕ್ಲಾಸ್ ಓದಿದ್ದೇವೆ. ಓಕೆ, ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 9 ವರ್ಷ. ಏನು ಕೇಳಬೇಕಿತ್ತಮ್ಮ ಮಗನ ಬಗ್ಗೆ? ಅವನಿಗೆ ಆರೋಗ್ಯದ ಸ್ವಲ್ಪ ಸರಿ ಇರಲ್ಲ. ಯಾವಾಗಿಂದ? ಈಗ ಸುಮಾರು 1 ವರ್ಷ ಹಂಗಾಯ್ತು. ತೋರಿಸ್ರ ಡಾಕ್ಟರ್ ಹತ್ರ? ಹಾ ತೋರಿಸಿದೇವಿ. ಬರೀ ಕಿತಾಪತಿ ಬರೀ ಅದ್ರಾಗೆ ಇರ್ತಾನ, ಓದೋದ್ ಕಡೆ ಲಕ್ಷ್ಯ ಇರಲ್ಲ. ಮೊಬೈಲು ಟಿ ವಿ ಎರಡರಲ್ಲಿ ಯಾವ್ದು ಇಷ್ಟಪಡ್ತಾನೆ? ಎರಡೂ ನೋಡ್ತಾನೆ. ಮೊಬೈಲ್ ಕೊಟ್ರೆ ಮೊಬೈಲು ಬೇಕು ಅಂತಾನ, ಟಿವಿನೂ ಇರ್ತತಿ, ಅದ್ರ ಮುಂದೆ ಇರ್ತಾನೆ. ಊಟ ತಿಂಡಿ ಏನು ಬೇಡ, ಮೊಬೈಲ್ ಬಿಟ್ಟರೆ ಎಲ್ಲ ಅದರಲ್ಲೇ ಇರುತ್ತೆ. ಊಟ ಅಂತೂ ಮಾಡೋದೇ ಇಲ್ಲ. ಏನು ಉಣ್ಸಿದ್ರು ಊಟ ಮಾಡಲ್ಲ. ನೀವು ಅವನ್ನ ಟಿ ವಿ ಮೊಬೈಲ್ ನೋಡ್ತಿರ್ತಾನಲ್ಲ, ಹಿಂದ್ಗಡೆಯಿಂದ ನಿಂತ್ಕೊಂಡು ನೋಡಿ ಹಂಗೇನೆ, ಏನು ನೋಡ್ತಾನೆ ನೀವು ಟಿ ವಿಲಿ ಮೊಬೈಲಲ್ಲಿ ಅಂತ ನೋಡಿ ಒಂಚೂರು. ಆಮೇಲೆ ಹಿಂದ್ಗಡೆಯಿಂದ ಅವ್ನು ಮೊಬೈಲು ಏನೋ ಟಿ ವಿನ ನೋಡ್ಬೇಕಾದ್ರೆ ಸುಮ್ಮನೆ ಕೂಗಿ ಎಷ್ಟು ಬೆಚ್ತಾನೆ, ಎಷ್ಟು ನಿಮ್ಮನ್ನು ಆಶ್ಚರ್ಯವಾಗಿ ನೋಡ್ತಾನೆ, ಸ್ವಲ್ಪ ನೋಡಿ. ಭಾಳ ಹೆದರ್ತಾನೆ. ಬರೇ ಅದನ್ನೇ ಒಂದು ನಿಮಿಷ. ಈಗೇನು ಗೊತ್ತಾಯ್ತಮ್ಮ ಇದರಿಂದ? ಹುಡುಗನಿಗೆ ವಯಸ್ಸು 10, ಹೌದಾ? ಈಗ ಅವನು ಟಿ ವಿ ಮೊಬೈಲ್ ಮುಂದೆ ಕುತ್ಕೊಂಡ್ರೆ ಹುಡುಕ್ತಾ ಇರ್ತಾನೆ, ಸಿಕ್ಕಲ್ಲ, ನೋಡೋದು ಬಿಡಲ್ಲ.
ಅರ್ಥ ಮಾಡ್ಕೋಬೇಕು. ಹುಡುಕ್ತಾ ಇರ್ತಾನೆ, ಏನೋ ಒಂದು ಹುಡುಕ್ತಾ ಇರ್ತಾನೆ, ಸಿಕ್ಕಲ್ಲ, ಇವನು ಆಗಲ್ಲ. 10 ವರ್ಷಕ್ಕೆ. ಈಗ ಮುಂದಿನ ಕತೆ ಏನು ಅಂದರೆ, ಲವ್ ಮಾಡಿದ್ರೆ ಹೆಂಗಿರುತ್ತೆ ನಾನು ಅನ್ನೋದು ಪ್ರಾಕ್ಟೀಸ್ ಶುರು ಮಾಡೋನು ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ. 10 ವರ್ಷಕ್ಕೆ ಲವ್ವ ಸ್ವಾಮಿ, ಬನ್ನಿರಿ ತೋರಿಸ್ಕೊಡ್ತೀನಿ. 5 ವರ್ಷಕ್ಕೆ ತೋರಿಸ್ಕೊಡ್ತೀನಿ ಬನ್ನಿರಿ. 5 ವರ್ಷದ ಮಗು ಲವ್ ಹೆಂಗೆ ಮಾಡುತ್ತಿರುತ್ತೆ ಅಂತ ನಿಮಗೆ ಗೊತ್ತಿಲ್ಲ, ನಾನು ಹೇಳ್ಕೊಡ್ತೀನಿ ನಿಮ್ಮ ಮಕ್ಕಳಿಗೆ. ಎಷ್ಟರ ಮಟ್ಟಕ್ಕೆ ಕದ್ದು ನೋಡ್ತಿರ್ತಾರೆ, ಏನು ನೋಡೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಏನು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ತೊಗೊಂಡೋಗಿ ಸ್ಕೂಲ್ ಕುಕ್ಕರ್ಸ್ಬಿಡ್ತಿರಲ್ರಿ ಪಾಪ, ಅದ್ರ ಮೈಂಡ್ ತುಂಬ ಬರೀ ಅದೇ ಓಡ್ತಿರ್ತದೆ, ನಿಮಗೆ ಗೊತ್ತಿಲ್ಲ. ನಮ್ಮ ಅವ್ರ ಅಪ್ಪ ಅವರು ತೀರ್ಕೊಂಡಾರೆ, 2 ವರ್ಷ ಆಯ್ತು. ತೀರ್ಕೊಳ್ಳೇಬೇಕಮ್ಮ. ರೋಹಿಣಿ ನಕ್ಷತ್ರ ಯಾವಾಗ ಹುಡ್ತು? 2 ವಂಶ ಡಮಾರ್. ಕೇಳಿಸ್ಕೊ, ಅಪ್ಪನ ವಂಶನೂ ಡಮಾರ್, ಅಮ್ಮನ ವಂಶನೂ ಡಮಾರ್. ಏನಿದು ಡಮಾರ್? ರೋಹಿಣಿ ನಕ್ಷತ್ರ ಹುಟ್ಟಿದ್ರೆ ಅವ್ವ ನಮ್ಮ ಅಣ್ಣನೂ ತೀರ್ಕೊಂಡ. ಅಮ್ಮ ಕೇಳಿಸ್ಕೊಮ್ಮ, ರೋಹಿಣಿ ನಕ್ಷತ್ರ ಮಗು ಹುಟ್ಟಿದ್ರೆ ತಾಯಿ ಕಡೆ ಏನು ನಡೆಯುತ್ತೆ ಅಂದರೆ, ತಾಯಿಯ ಅಮ್ಮ ಅಪ್ಪ ತಾಯಿ ಮತ್ತು ಈ ಹುಡುಗಿ ಜೊತೆ ಹುಟ್ಟಿದ ಅಣ್ಣ ತಮ್ಮ ಯಾರು ಡಮಾರ್ ಆಯ್ತಾರೋ ಗೊತ್ತಿಲ್ಲ. ಅಲ್ಲಿ 3 ಪೇರು ಅಂದರೆ 3 ತಲೆ. ಇನ್ನು ಅಪ್ಪನ ಕಡೆಗೆ ಬರೋಣ. ಇಲ್ಲಿ ಅಪ್ಪ ಅಮ್ಮ ಮತ್ತು ಆ ಅಪ್ಪನ ಜೊತೆಯಲ್ಲಿ ಹೊಡ ಹುಟ್ಟಿದವರು, ಇವ್ರು ಯಾರು ಡಮಾರ್ ಆಯ್ತಾರೋ ಗೊತ್ತಿಲ್ಲ. 6 ತಲೆಗಳನ್ನು ಇದು ಬಲಿ ತೆಗೊಳ್ಕೊಂಥ ನಕ್ಷತ್ರ ರೋಹಿಣಿ. ಈಗ ಇದನ್ನು ಯಾವನಾರು ಹೇಳ್ತಾನ? ಇಲ್ಲ. ಶಾಂತಿ ಮಾಡಿಸಿ ಬ್ಯಾಗ್ ತುಂಬ್ಕೊತೀನಿ, ಜೇಬ್ ತುಂಬ್ಕೊತೀನಿ ಅಂತ ಶಾಂತಿ ಮಾಡಿಸ್ಬಿಟ್ಟು ಜೇಬ್ ತುಂಬ್ಕೊಂಡು ಬ್ಯಾಗ್ ತುಂಬ್ಕೊಂಡು ಹೋಯ್ತಾನೆ. ಮಗು ಚೇಂಜ್ ಆಗಿಲ್ಲ, ಕುಟುಂಬ ಚೇಂಜ್ ಆಗಿಲ್ಲ. ಏನಮ್ಮ? ಸರ್ಪದೋಷ ಇದೆ, ಅದು ಮಾಡ್ತಾನೆ ಇರಿ. ಜೀವನ ಎಲ್ಲ ಬರೀ ಇದೇನೆ. ಸರ್ಪದೋಷ, ಪಿತೃದೋಷ, ಸ್ತ್ರೀ ದೋಷ, ಅಪ್ಪ ಅಮ್ಮನ ದೋಷ, ಹೊಟ್ಟೆ ದೋಷ ಎಲ್ಲ ಮಾಡ್ತಾನೆ ಇರಿ. ಜೇಬು ಬ್ಯಾಗು ತುಂಬುತ್ತಷ್ಟೇ, ನಿಮಗೇನೂ ರಿಪೇರಿ ಆಗಲ್ಲ. ಇಷ್ಟು ಹೇಳಿದ್ರೂ ನಮ್ಮ ಜನ ಕೇಳಲ್ಲ. ಆದರೂ ಈಗ ವಯಸ್ಸಿಗೆ ಬರ್ತೀನಮ್ಮ ತಾಯಿ, ನೀನು ಬೆಳಿಗ್ಗೆ ಸ್ನಾನ ಮಾಡೋದು ಎಷ್ಟೊತ್ತಿಗೆ? ಬೆಳಗ್ಗೆ 9 ಗಂಟೆ. ಅಷ್ಟು ಬೇಗ ಯಾಕಮ್ಮ ಮಾಡಬೇಕು? ಒಂದು 12 ಗಂಟೆ ಮೇಲೆ ಮಾಡಬೇಕು. 9 ಗಂಟೆಗೆ ಸ್ನಾನ ಮಾಡಿದ್ರೆ ಉದ್ಧಾರ ಆಗವ್ರ? 12 ಗಂಟೆ ಮೇಲೆ ಸ್ನಾನ ಮಾಡಿ 3 ಗಂಟೆಗೆ ತಿಂಡಿ ತಿಂದು ರಾತ್ರಿ 12 ಗಂಟೆ ಊಟ ಮಾಡಬೇಕು. ಟೈಮ್ ಇಲ್ಲ ಕಣಮ್ಮ ನಮಗೆ. ನಾವು ಟೈಮ್ ಇಲ್ಲದೇ ಸಾಯ್ತಾ ಇರೋದು. ಅದೇನು ಟೈಮ್ ಅದು ಎಲ್ಲಿ ಬರ್ತದೋ ಇವ್ರನ್ನೇ ಹಿಡ್ಕೋಬೇಕು, ಟೈಮ್ನೇ ಹಿಡ್ಕೋಬೇಕು ಯಾವಾಗಲೂ. ಯಾರು ಕೇಳಿದ್ರು ಟೈಮ್ ಇಲ್ಲ ಅಂತಾರೆ. ಈ ಪ್ರಶ್ನೆಗೆ ಉತ್ತರ ನನಗೆ ಅರ್ಥ ಆಗ್ತಾ ಇಲ್ಲ. ಟೈಮ್ ಇಲ್ಲ ಅಂದರೆ ಹೆಂಗೆ ಬರ್ತದೆ ಟೈಮ್ ಇಲ್ಲಿ? ಓಕೆ, ಈಗ ನೀನು ಸ್ನಾನ ಮಾಡೋದು ಯಾಕೆ ಬೇಜಾರ್ಗ? ಏನಕ್ಕಾರು ಸ್ನಾನ ಮಾಡಬೇಕು, ಏನಕ್ಕಾರು ಹುಟ್ಟಿದ್ನೆ ಅಂತ ಬೇಜಾರು ಮಾಡೋದ? ಏನಕ್ಕೆ ಸ್ನಾನ ಮಾಡೋದು? ಇಲ್ಲ ಸರ್, ನಾವು ಸುಮಾರು ದಿವಸದಿಂದ ಆರೋಗ್ಯ ಸರಿ ಇಲ್ಲ. ಸರಿ ಎಲ್ಲಮ್ಮ ಇರ್ತೀನಿ. ನೀನು ವಾಯ್ಸಲ್ಲೇ ಗೊತ್ತಾಯ್ತಾ ಇದೆ. ಏನಕ್ಕಾರು ಕಲೆ ಸಿಕ್ತು ಮಾಡ್ಬಿಡ್ತೀಯ, ಮಾತಾಡೋಕ್ಕೆ ಟೈಮ್ ಇಲ್ಲ, ಬೇಜಾರು. ನೀನು ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಕಷ್ಟಪಟ್ಟು ಮಾತಾಡ್ತಾ ಇದೆಯಾ ಅಂತ. ಅಮ್ಮ, ನಾನು ಇದನ್ನೇ ವಿದ್ಯೆ ಕಲ್ತಿರೋದು. ಉಸಿರಾಡೋದು ಮನುಷ್ಯ ಉಸಿರಾಡೋದು ನೋಡಿಬಿಟ್ರೆ ಒಳಗಡೆ ಏನೇನಿದೆ ಅಂತ ಹೇಳ್ತೀನಿ. ಮಾತಾಡೋ ಬರ್ತಕ್ಕಂತಹ ಸೌಂಡಲ್ಲಿ ದೇಹದಲ್ಲಿ ಶಕ್ತಿ ಎಷ್ಟಿದೆ ಅಂತ ನನಗೆ ಗೊತ್ತಾಗತ್ತೆ. ನಾನು ಅದನ್ನು ಕನ್ನಡಿಗೆ ಕೂತ್ಕೊಳ್ಳೋದಿಲ್ಲಿ. ಅದು ಆಮೇಲೆ ಮುಂದೊಂದು ಜಾತಕ ಕುಂಡ್ಲಿ, ಅದು ಇನ್ನೊಂದು ಆಮೇಲೆ. ಭಗವಂತ ಕೊಟ್ಟಿರ್ತಕ್ಕಂಥ ಮಾತು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಇದೆ. ಆ ಮಾತಿನಲ್ಲಿ ಬರ್ತಕ್ಕಂಥ ಧ್ವನಿಯಲ್ಲಿ ಅದು ಎಷ್ಟು ಪರ್ಸೆಂಟೇಜ್ ಇರುತ್ತೆ ಶಕ್ತಿ, ಅದರ ಮೇಲೆ ಮನುಷ್ಯ ಇರ್ತಾನೆ. ಆ ಶಕ್ತಿ ಇಲ್ಲ ಅಂದರೆ ಮನುಷ್ಯ ಅಲ್ಲ, ಅವನು ಏನೋ ರೂಪದಲ್ಲಿರೋ ಒಂದು ಮನುಷ್ಯ ಅಷ್ಟೇ. ಅದು ಆಗಬಾರ್ದು. ಇಲ್ಲಿ ಬೆಳಗ್ಗೆ ತಿಂಡಿ ಅಂದರೆ ಎಷ್ಟೊತ್ತಿಗೆ ತಿನ್ಬೋದಮ್ಮ ನೀನು? 10 ಗಂಟೆ 9 ಗಂಟೆ. 9, 9:30, 10. ಸ್ನಾನ ಮಾಡೋದೇ 9 ಅಂದರೆ ಅದು ಹೆಂಗೆ ಸ್ನಾನದ ಮೇಲೆ ತಿನ್ನೋಕ್ಕಾಗತ್ತಾ? ಅದು ಮಾಡಿ ಹಣೆಗಡೆ ಹಚ್ಕೊಂಡು ಆ ಕಡೆ ಈ ಕಡೆ ನೋಡಿ ಟಿ ವಿ ನೋಡಿಕೊಂಡು ಯಾವ್ದು ಬರ್ತದೆ ಇದನ್ನು ನೋಡಿಕೊಂಡು ಆಮೇಲೆ ತಿಂಡಿ ಹಾಕ್ಕೊಂಡು ಕೂತ್ಕೊಳ್ಳೋದು ಸೋಪಾದ ಮೇಲೆ ಅಲ್ಲಮ್ಮ. ಅದರಲ್ಲೂ ಮುಚ್ಚಿಡೋದು ಹೆಂಗೆ ಅಂತ. ಯಾಕಿಷ್ಟೆಲ್ಲ ಪ್ರಶ್ನೆ ಕೇಳ್ತೀನಿ ಅಂದರೆ, ರೋಹಿಣಿ ನಕ್ಷತ್ರ ಮನೋರೋಗದ ನಕ್ಷತ್ರ. ಯಾವುದು? ರೋಹಿಣಿ. ಮನೋರೋಗ. ಸೈಕೋ ಪೇಷಂಟ್ ಯಾರು ಅಂದರೆ ರೋಹಿಣಿ ನಕ್ಷತ್ರದ ಮಗು. ಸೈಕೋ ಪೇಷಂಟ್ ಹುಟ್ಟುವಾಗಲೇ ಹೆಸರಿಟ್ಬಿಡಿ. ಏನು? ಮಾನಸಿಕ ರೋಗಿ ಯಾವುದು? ರೋಹಿಣಿ ನಕ್ಷತ್ರ ಮಗು ಹುಟ್ಟಿದೆ, ಅದು ಮಾನಸಿಕ ರೋಗಿ. ಕಾಣದೇ ಇರೋದು, ಕೇಳದೇ ಇರೋದು, ನೋಡದೇ ಇರೋದನ್ನೇ ಹುಡುಕುತ್ತದು. ಬೇರೆ ಯಾರಿಗೂ ಗೊತ್ತಿರಲ್ಲ, ಅದ್ರ ಮೈಂಡಲ್ಲಿ ಓಡ್ತಾ ಇರ್ತದೆ, ನನಗಿದು ಬೇಕು, ನಾನು ಇದು ಮುಟ್ಟಬೇಕು, ಇದು ನೋಡಬೇಕು ಅಂತ. ಹೆಂಗ್ರಿ ರಿಪೇರಿ ಮಾಡ್ತೀರಾ? ಯಾವ ಶಾಂತಿ ಮಾಡಿಸ್ತೀರಿ ಇದಕ್ಕೆ? ಬರೇ ಕನಸು. ಕಣ್ಣು ಮುಚ್ಚಿದ್ರು ಕನಸು, ಕಣ್ಣು ತೆಗೆದ್ರು ಕನಸು. ಇದು ಹೆಂಗೆ ಮಗು ಬದುಕತ್ತೆ? ಹೆಂಗೆ ನೆಮ್ಮದಿಯಾಗಿರುತ್ತೆ? ಅದಕ್ಕೆ ಮದುವೆ ಚೆನ್ನಾಗಿರಲ್ಲ ಗಂಡು ಮಕ್ಕಳಾದರೆ. ಹೆಣ್ಣು ಮಕ್ಕಳಾದರೆ ಪೀರಿಯಡ್ಸ್ ಪ್ರಾಬ್ಲಮ್, ಇನ್ನು ಮಕ್ಕಳಾಗೋದು ಡೌಟು. ಹೆಂಗಮ್ಮ ಬದುಕೋದು? ಪೀರಿಯಡ್ಸೇ ಸರಿಗಾಗಲ್ಲ. ಏನು ಮಾಡೋದು ಅಂದರೆ, ನೀವು ಹಿಂಗೆ ಸೋಮಾರಿತನ 9 ಗಂಟೆಗೆ ಸ್ನಾನ ಮಾಡಿದ್ರೆ ಏನು ಮಾಡೋದಮ್ಮ? ಯಾಕಮ್ಮ ಮದುವೆ ಮಾಡಿಕೊಂಡೆ ತಾಯಿ ಈ ಪುರುಷಾರ್ಥಕ್ಕೆ? ಸಮಯದ ಪ್ರಜ್ಞೆ ಇಲ್ಲದೆ ಇರೋರು ಮದುವೆ ಮಾಡ್ಕೋಬೇಡ್ರಿ. ನಾನು ಆರ್ಡ್ರ್ ಮಾಡ್ತಾ ಇಲ್ಲ.
ಏನಕ್ಕೆ ಮಾಡ್ಕೋತೀರಾ ಮದುವೆ ಮಾಡ್ಕೋತೀರಾ, ಏನಕ್ಕೆ ಮಕ್ಕಳು ಮಾಡ್ಕೋತೀರಾ ಹೇಳಿ? ನಿಮ್ಗೆ ಸಮಯ ಇಲ್ಲ ರೀ. ಇಷ್ಟ ಬಂದಾಗ ಸ್ನಾನ, ಇಷ್ಟ ಬಂದಾಗ ಊಟ, ಇಷ್ಟ ಬಂದಂಗೆ ನಡ್ಕೊಳ್ಳೋದು, ಆಮೇಲೆ ಮಗು ಬೇರೆ ಯಾಕೆ? ನಿಮಗೆ ಪುರ್ಸತ್ತಿಲ್ಲ ಅಲ್ವ, ಮಗು ಯಾಕೆ ಮಾಡ್ಕೋತೀರಾ? ಸುಮ್ಮನೆ ಒಬ್ಬರೇ ಇದ್ದುಬಿಡಿ. ಅದೊಂದು ಮದುವೆ, ಅದಕ್ಕೊಂದಷ್ಟು ದುಡ್ಡು ವೇಸ್ಟು, ಅದು ಕಟ್ಕೊಂಡು ಒಂದಷ್ಟು ಹೊಡೆದಾಡಬೇಕು, ಇನ್ನು ಮಗು ಮುಟ್ಟಿಸ್ಕೊಂಡು ಅದಕ್ಕೊಂದಷ್ಟು ಸಗಳಾಕೋಬೇಕು. ಯಾಕೆ ಬೇಕು ಜೀವನ? ಬೇಜಾರು ಮಾಡ್ಕೊಬೇಡಿ ತಾಯಿ, ನೀನು ತುಂಬ ತಪ್ಪು ಮಾಡ್ಕೊಂಡಿದ್ಯಾ ಜೀವನದಲ್ಲಿ. ಏನು ತಪ್ಪು ಅಂದರೆ ಶಿಸ್ತಿಲ್ಲ, ಸಮಯ ಪ್ರಜ್ಞೆ ಇಲ್ಲ. ಆ ಕಾರಣದಾಗಿ ರೋಹಿಣಿ ನಕ್ಷತ್ರದ ಮಾನಸಿಕ ರೋಗದ ಮಗು ಹುಟ್ಟಿದೆ. ಮುಂದೆ ಆ ಮಗುನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ. ತಪ್ಪು ದಾರಿಗೆ ಹೋಗ್ತಕ್ಕಂಥದ್ದು 99% ಇರುತ್ತೆ. ತಪ್ಪು ದಾರಿಗೆ ಹೋಗೋದು ಯಾವುದ್ರಲ್ಲಿ ಬೇಕಾದ್ರೂ ಹೋಗ್ಬೋದು. ನೀನು ಅನುಭವಿಸ್ಬೇಕು, ರೋಡಲ್ಲಿ ನಿಂತ್ಕೊಂಡು ಅಳಬೇಕು, ಜಗಳ ಮಾಡಬೇಕು, ಸ್ಟೇಷನ್ಗೆ ಹೋಗಬೇಕು, ಎಲ್ಲೆಲ್ಲಿ ಹೋಗಬೇಕೋ ಗೊತ್ತಿಲ್ಲ, ಅಂತೂ ಹೋಗಲೇಬೇಕು. ಕಾರಣ ನಿನ್ನ ಸ್ನಾನ 9 ಗಂಟೆ. ಸ್ವಾಮಿ ಸ್ನಾನ ಮಾಡಿದವರು ಇಲ್ವಾ ಅಂತ ಕೇಳೋರು ನಾನೇನು ಮಾಡೋಕ್ಕಾಗಲ್ಲ. ನೀವು ಸ್ನಾನ ಮಾಡಿ ಅಂತ ನಾನು ಹೇಳ್ತಾನೆ ಇಲ್ವಲ್ಲ. ನೀವೇನು ಮಾಡ್ತೀರಾ ಕರೆಕ್ಟ್ ಟೈಮ್ ಮಾಡಿ. ತಿಂಡಿ ಮಾಡ್ತೀರಾ, ನಾಷ್ಟ ಮಾಡ್ತೀರಾ, ಊಟ ಮಾಡ್ತೀರಾ, ಮಲಗ್ತೀರಾ, ಬೆಳಗ್ಗೆ ಏಳ್ತೀರಾ. ಆ ಸಮಯವನ್ನು ಮೀರಿ ನಡ್ಕೊಂಡ್ರೆ ನೀವು ಜೀವಮಾನ ಎಲ್ಲ ಬರೀ ಕೇಳೋದೇ ಆಯ್ತದೆ ಹೊರತು ಬದುಕೋದು ಗೊತ್ತಾಗಲ್ಲ. ಇಷ್ಟು ಬಿಟ್ಟು ಇನ್ನೇನು ಅಲ್ಲ. ಹಣೆ ಬರ, ಗ್ರಹಗಳು ಕೆಟ್ಟೋಗಿದೆ, ವಾಸ್ತು ಚೆನ್ನಾಗಿಲ್ಲ, ಹಲವಾರು ರೀತಿಯ ವಿಚಾರಗಳನ್ನೆಲ್ಲ ತಲೆ ಮೇಲೆ ತುಂಬ ತುಂಬ್ಕೋಬೇಡಿ. ಒಟ್ಟಾರೆಯಾಗಿ ನನ್ನ ಮನಸ್ಸಿನ ವಾಸ್ತುವನ್ನು ತಿಳ್ಕೋಬೇಕು ಅನ್ನೋ ಸತ್ಯವನ್ನು ತಿಳ್ಕೊಳ್ಳಿ. ನಿಮ್ಮ ಮನಸ್ಸಿನ ವಾಸ್ತು, ನಿಮ್ಮ ಮಗುವಿನ ಮನಸ್ಸಿನ ವಾಸ್ತು, ಅದನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇದೆ. ಯಾಕೆಂದರೆ ಅದು ದಾರಿ ತಪ್ಪೋಗಿದೆ. ಅದಕ್ಕೋಸ್ಕರ ನೀನು ಯೋಚನೆ ಮಾಡೋದು ಬಿಟ್ಟು ರೋಹಿಣಿ ನಕ್ಷತ್ರದ ಮಗುವಿಗೆ ಏನು ಮಾಡಬೇಕು ಅನ್ನೋ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು. ಯಾಕೆ ಅಂದರೆ ಎಲ್ಲ ಕಳ್ಕೋಬೇಕಾಗತ್ತೆ. ಕಳ್ಕೊಂಡ ಮೇಲೆ ಮತ್ತೆ ತಳ್ಕೊಳಕ್ಕಾಗಲ್ಲ. ಮತ್ತು ಮಗುವಿನ ಭವಿಷ್ಯ ಕೂಡ ನೀವು ಏನು ಮಾಡ್ತೀರಾ ಹಾಳು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿಬಿಟ್ಟಿದ್ದೀರಾ. ಆಲ್ರೆಡಿ 9-10 ವರ್ಷ ಆಯಿತು ಮಗುಗೆ. ತಿಳ್ಕೊಂಡಿಲ್ಲ, ಪ್ರಯತ್ನ ಮಾಡು, ಯೋಚನೆ ಮಾಡಬೇಡ ತಾಯಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಬೆಳಕು ಹಾಗೆ ನೆರಳಿನ ಕುರಿತಂತೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗಾಗಿ ಏನು ಹೇಳ್ತೀರಾ? ಇಲ್ಲಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನದು ಮನೆಯಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ತಗೋಬೇಕಾಗತ್ತೆ. ಕಾರಣ ನಾವು ಸೂರ್ಯಚಂದ್ರನ ಆಧರಿಸಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗಿದೆ. ಆ ಸೂರ್ಯ ಚಂದ್ರರನ್ನು ನಾವು ಮನೆಯಲ್ಲಿ ಕೂರಿಸ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗದೇ ಇರತಕ್ಕಂಥ ಒಂದು ದೊಡ್ಡ ದುರಂತ. ನಮ್ಮ ವಾಸದ ಮನೆಯಲ್ಲಿ ಸೂರ್ಯ ಚಂದ್ರರನ್ನು ಕೂರಿಸ್ಕೋಬೇಕಾ ಬೇಡವಾ? ಕೂರಿಸ್ಕೊಂಡಿಲ್ಲ. ಆಕಾಶದಲ್ಲಿ ಅವರೇ ಸ್ವಾಮಿ, ನಮಗೆ ಯಾಕದು, ನಾವೇನು ಕೂರ್ಸೋಕ್ಕಾಯ್ತದೆ? ಏನು ಚಂದ್ರ ನಮ್ಮ ಕೈಗೆ ಸಿಕ್ಕಾನ ಇಳ್ಕೊಂಬರಕ್ಕೆ? ಸೂರ್ಯ ನಮ್ಮ ಕೈಗೆ ಸಿಕ್ಕಾನ? ಅಲ್ಲ, ಕೈಗೆ ಸಿಗುವಂಗೆ ನಿಮ್ಮ ಭೂಮಿಲೇ ಇದೆ ಸೂರ್ಯಚಂದ್ರ ಅಂತ ನಿಮಗೆ ಗೊತ್ತಿಲ್ಲ. ತಪ್ಪು ಯಾರ್ದು? ಆಕಾಶದಲ್ಲಿ ಇರುವ ಸೂರ್ಯಚಂದ್ರರನ್ನು ನಿಮ್ಮ ವಾಸದ ಮನೆಗೆ ಇಳಿಸುವ ಪ್ರಯತ್ನವನ್ನು ಮಾಡಿದಾಗ ನಿಮ್ಮ ಮನೆಯಲ್ಲಿ ಸೂರ್ಯಚಂದ್ರರು ಇರ್ತಾರೆ, ಸದಾ ಇರ್ತಾರೆ. ಅದನ್ನು ಪ್ರಯತ್ನ ಮಾಡದೇ ಇದ್ದಾಗ ನಿಮ್ಮ ಮನೆಯಲ್ಲಿ ಕತ್ತಲೆ ಮತ್ತು ಬೆಳಕಿನ ಸತ್ಯವನ್ನು ನೀವು ತಿಳಿಯದೇ ಇದ್ದಾಗ ನಿಮ್ಮ ಮನೆಯಲ್ಲಿ ಸದಾ ಕಾಡಾಟ, ಪೀಡೆ, ಮೋಹಿನಿ, ದೆವ್ವ, ಪಿಶಾಚಿ, ಮಾಟ ಮಂತ್ರ ಇವೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಎಲ್ಲಿ ಕತ್ತಲಿದೆ ಅಲ್ಲಿ ಇದೆಲ್ಲ ಕೂತಿರುತ್ತೆ. ಕತ್ತಲು ಅಂದರೆ ಹೆಂಗೆ ಸ್ವಾಮಿ? ಇಲ್ಲ ಸ್ವಾಮಿ, ನಾವು ಬೆಳಕು ಲೈಟ್ ಹಾಕೊಂಡಿರ್ತೀವಿ ಅಂತ ಒಬ್ಬರು, ಕಿಟಕಿ ದೊಡ್ಡದಾಗವೆ ಅಂತ ಇನ್ನೊಬ್ಬರು. ಆ ಕಿಟಕಿ ಬೆಳಕು ಯಾವ ಕಡೆಯಿಂದ ಯಾವ ದಿಕ್ಕಿಗೆ ಹೋಗುತ್ತಿದೆ ಅಂತ ತಿಳ್ಕೊಳ್ಳದೇ ಇರತಕ್ಕಂಥದ್ದೇ ಅಪರಾಧ. ಮುಖ್ಯ ಏನು ಮಾಡಬೇಕಮ್ಮ? ದಿಕ್ಕು, ಯಾವ ದಿಕ್ಕಿನಿಂದ ಬೆಳಕು ಯಾವ ದಿಕ್ಕಿನ ಕಡೆಗೆ ಚಲಿಸುತ್ತಿದೆ, ಈ ದಿಕ್ಕುಗಳನ್ನು ನಾವು ಆಕರ್ಷಣೀಯ ರೂಪದಲ್ಲಿ, ಒಂದು ಲವರ್ಸ್ ಹೆಂಗಿರ್ತಾರೆ ಎದುರುಗಡೆ ಮುಖ ನೋಡಿದಾಗ ತಾನೇ ಆಕರ್ಷಣೆ ಆಗೋದು, ಹಾಗೆ ಸೂರ್ಯಚಂದ್ರರ ಆಕರ್ಷಣೆ ಮನೆಯಲ್ಲಿ ಇಟ್ಕೊಂಡಾಗ ನಿಮ್ಮ ಬುದ್ಧಿಗೆ ಒಂದು ರೀತಿ ಶುದ್ಧಿ ಆಗತ್ತೆ, ಅಂಥ ಶಕ್ತಿ ಬರುತ್ತೆ. ಅದು ಹೆಂಗೆ ಸೂರ್ಯಚಂದ್ರನ ಆಕರ್ಷಣೆ ನಿಲ್ಲಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇರಿ. ಸಮಯ ಮುಂದೆ ನೀವು ಇದೆ ಅಲ್ವಾ, ಕಾರ್ಯಕ್ರಮದಲ್ಲಿ ಹೇಳೋಣ. ನಿಮ್ಮ ಮನೆಯಲ್ಲಿ ಕತ್ತಲು ಮತ್ತು ಬೆಳಕಿನ ಆಟವನ್ನು ನೀವು ಆಡೋದನ್ನು ಕಲ್ತ್ರೆ ಹೆಂಗಿರುತ್ತೆ ಗೊತ್ತಾ? ಅದ್ರ ಮಜಾನೇ ಬೇರೆ, ಅದ್ರ ಖುಷಿನೇ ಬೇರೆ. ಇದೇ ರೀ ಆರೋಗ್ಯ. ಈ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ನೀವು ಕಾಯಲೇಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ನಾವು ಮಾಡುವಂತಹ ತಪ್ಪನ್ನು ಭಗವಂತನ ಮೇಲೆ ಹೊರಿಸೋದರ ಬದಲಾಗಿ ಬದುಕಿನ ಕಲೆಗಳನ್ನು, ಬದುಕಿನ ಮೌಲ್ಯಗಳನ್ನು ನಾವು ಅರ್ಥೈಸಿಕೊಳ್ಬೇಕು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056.
ಸಂಪರ್ಕಿಸಿ 9148639933 861-891-5231 910-825-8834.